ಎಷ್ಟೋ ಸಂದರ್ಭದಲ್ಲಿ ಯಾಕಾದರೂ ಈ ರಂಗಭೂಮಿಯನ್ನು ಆಯ್ಕೆ ಮಾಡ್ಕೊಂಡ್ವೋ ಇದನ್ನು ಬಿಟ್ಟುಬಿಡಬೇಕು ಅನ್ನೋಂಥ ತೀರ್ಮಾನವೂ ಎಷ್ಟೋ ಸರಿ ಮಾಡಿದ್ದು ಸರ್ಕಾರಕ್ಕೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಹೇಳೋವಂಥದ್ದು. ಎಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ರಂಗಭೂಮಿಯೋ ಕೆಲಸ ಕಾರ್ಯಗಳು ನಡೀತಾವೋ ಅವ್ರಿಗೆ ಕೋಟಿ ಖರ್ಚು ಮಾಡ್ತಾರೆ ಅಂದರೆ ಕನಿಷ್ಠ ಅರ್ಧ ದುಡ್ಡಾದರೂ ಸರ್ಕಾರ ಕೊಡೋಂಗಾಗು. ಹಣ ಕೊಟ್ಟದ್ದು ಮಾತ್ರ ನಮಗೆ ನೆನಪಿರುತ್ತೆ, ಬರೀ ಪ್ರಶಸ್ತಿ ಕೊಟ್ಟದ್ದು ನೆನಪಿರಲ್ಲ. ಅಂದ್ರೆ ಆತ್ಮಚರಿತ್ರೆಯ ಛಾಯೆ ಆ ನಾಟಕದ ಛಾಯೆ ಇದೆ, ಖಂಡಿತ ಇದೆ. ಹಾಗೆ ಸರಿನಾ ಬುದ್ಧಿ? ನಮ್ಮ ಆತ್ಮಚರಿತ್ರೆಯ ಭಾವನೆಗಳನ್ನು ಬಸವಣ್ಣನ ಪಾತ್ರಕ್ಕೆ ಸಮೀಕರಿಸಿಕೊಂಡು ಚಿತ್ರಿಸೋದು. ಉರ್ಲಿಂಗಪೆದ್ದೆ ಜೊತೆಗೆ ತಮ್ಮ ಪ್ರೊಡಕ್ಷನ್ನಲ್ಲಿ ಹೆಚ್ಚು ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿದ ನಾಟಕ ತಾವು ಹೇಳ್ತಾ ಇದ್ರಿ ಬಸವಣ್ಣನ 2 ಪಾತ್ರಗಳು ಅಂತ. ಅದು ಏನು ಆಶಯವನ್ನು ಇಟ್ಕೊಂಡಲ್ಲಿ ಆ ಬಸವಣ್ಣನನ್ನು ತಾವು ಚಿತ್ರಿಸುವ ಪ್ರಯತ್ನ ಮಾಡಿದ್ರಿ ಬುದ್ಧಿ? ಇನ್ನೊಂದು ಅರ್ಥದಲ್ಲಿ ನೀವು ಆರಂಭ ಮತ್ತು ಅಲ್ಲಿ ಮಧ್ಯ ಮಧ್ಯ ಭಾಗಗಳನ್ನು ನೋಡಿದರೆ ಅಲ್ಲಿ ಬಸವಣ್ಣ ಇದ್ದಾನೆ, ಪರೋಕ್ಷವಾಗಿ ಪಂಡಿತಾರ ಸ್ವಾಮಿಗಳಿದ್ದಾರೆ. ಒಬ್ಬ ಸ್ವಾಮಿಗಳ ಮನಸ್ಸಿನ ತುಮಲ. ನಮ್ಮ ತುಮಲುಗಳನ್ನು ನಾವು ಬಸವಣ್ಣನ ಮೂಲಕ ಹೇಳಿಸ್ತಾ ಹೋಗಿದ್ದೇವೆ. ಹಾಗೆಯೇ ಬಸವಣ್ಣವರ ಅಂತರಂಗ ನಮ್ಮ ಅಂತರಂಗವೂ ಕೂಡ ಹೌದು ಅನ್ನಂಗಾಗಿದೆ. ನೋಡೋರಿಗೆ ಬಸವಣ್ಣ ಅಂತ ಅನ್ನಿಸ್ಬೋದು. ನಮ್ಮ ವೈಯಕ್ತಿಕ ಜೀವನದ ಅನುಭವ ಇರೋವಂಥವ್ರು, ನಮ್ಮನ್ನು ತೀರಾ ಹತ್ತಿರದಿಂದ ನೋಡಿರೋ ಅಂಥವ್ರು ಈ ನಾಟಕದಲ್ಲಿ ಎಲ್ಲೂ ಪಂಡಿತಾರ ಸ್ವಾಮಿಗಳು ಇದ್ದಂಗೆ ಕಾಣ್ತಾರಲ್ಲ ಅಂತ ಅನಿಸುತ್ತೆ. ಅಂದ್ರೆ ಆತ್ಮಚರಿತ್ರೆಯ ಛಾಯೆ ಆ ನಾಟಕದ ಛಾಯೆ ಇದೆ, ಖಂಡಿತ ಇದೆ. ಹಾಗೆ ಸರಿನಾ ಬುದ್ಧಿ? ನಮ್ಮ ಆತ್ಮಚರಿತ್ರೆಯ ಭಾವನೆಗಳನ್ನು ಬಸವಣ್ಣನ ಪಾತ್ರಕ್ಕೆ ಸಮೀಕರಿಸಿಕೊಂಡು ಚಿತ್ರಿಸೋದು. ಅಲ್ಲ, ಬಸವಣ್ಣನ ಭಾವನೆಗಳು ನಮ್ಮ ಭಾವನೆಗಳು ಅಲ್ಲ ಅಂತ ಯಾಕೆ ಹೇಳ್ತೀರಿ? ಅಂದರೆ ನೀವು ಬಸವಣ್ಣನವರ ಭಾವನೆಗಳಿಂದ ನೀವು ಪ್ರೇರಿತರಾಗಿದ್ದೀರಿ. ಹೌದು, ವಚನಗಳಿಂದ ಪ್ರೇರಿತರಾಗಿದ್ದೇವೆ. ನಮ್ಮ ಭಾವನೆಗಳನ್ನೇ ಬಸವಣ್ಣವರು ಅನುಭವಿಸಿರ್ಬೋದು ಅಂತ ಅನುಭವಿಸಿರ್ಬೋದು. ಯಾವ ಕಾಂಟೆಕ್ಸ್ನಲ್ಲಿ ಯಾವ ವಚನಗಳನ್ನು ನೋಡಿದಾಗ ನಿಮ್ಗೆ ಹಂಗೆ ಆ ಭಾವನೆ ಬಂತರು ಅಂತರಂಗದ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಯಾಕಂದರೆ ಇದು ಬಹಳ ಸೂಕ್ಷ್ಮ ಮತ್ತು ಗಂಭೀರವಾದ ವಿಷಯ. ಈಗ ಅಲ್ಲೇ ನೀವು ಸುಮ್ಮನೆ ಗಮನಿಸ್ಬೇಕು ನಾಟಕನ. ಬಿಜ್ಜಳ ಮತ್ತು ಬಸವಣ್ಣವರ ಪ್ರಸಂಗ. ಬಿಜ್ಜಳ ಹೇಳ್ತಾನೆ, ಬಸವಣ್ಣ ನಿನ್ನ ಯೋಗ್ಯತೆಯನ್ನು ಗಮನಿಸಿದ ಮೇಲೆ ನೀನೇ ಪ್ರಧಾನಿ ಆಗಬೇಕು ಅಂತ ಹೇಳ್ತಾನೆ. ಬಸವಣ್ಣ ಅದಕ್ಕೆ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಇವತ್ತು ಪ್ರಧಾನಿ ಆಗೋದು, ನಾಳೆ ಆ ಪ್ರಧಾನಿ ಪಟ್ಟದಿಂದ ನಾನು ವಾಪಸ್ ಬರೋದು ನನಗೆ ಇಷ್ಟ ಇಲ್ಲ. ನಾನು ಈ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಅನುಭವ ಮಂಟಪದ ಕೆಲಸನೇ ಇದ್ದಾವೆ, ಅದನ್ನು ನಾನು ಮಾಡ್ತಾ ಹೋಗ್ತೇನೆ ಅಂತ ಹೇಳ್ತಾರೆ. ಈ ಥರದ್ದು ಕೆಲವು ನಾವು ಖಂಡಿತ ಬಿಚ್ಚಿ ಹೇಳೋಕ್ಕಾಗಲ್ಲ. ತಾವಂಥ ಸಂದರ್ಭಗಳನ್ನು ಎದುರಿಸಿದ್ದೇವೆ. ಉದಾಹರಣೆಗೆ ನಾವು ಗ್ರಹಿಸೋದಾದ್ರೆ ಅದು ಪಟ್ಟಾಧಿಕಾರ ಸಂದರ್ಭದಲ್ಲಿರ್ಬೋದು, ನಿಮ್ಮ ಗುರುಗಳು ಏನಾದರೂ ಜವಾಬ್ದಾರಿ ಕೊಟ್ಟಂಥ ತುಮಲುಗಳು ಇರ್ಬೋದು. ಇಲ್ಲಿ ಬಸವಣ್ಣನನ್ನು ಚಿತ್ರಿಸಬೇಕಾದಾಗ, ಈ ಜನಸಮುದಾಯವನ್ನು ಕಟ್ಟಬೇಕಾದಾಗ ಅಲ್ಲಿ ಬಸವಣ್ಣನವರು ಸಂಸಾರಿನೂ ಆಗಿದ್ದರು. ಆ ಅಭಿವ್ಯಕ್ತಿಯನ್ನು ನೀವು ಹೇಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ? ಅದನ್ನು ನೀವು ನಾಟಕ ನೋಡಿ ಓದಿದ ಮೇಲೆ ಕೇಳಬೇಕು ಈ ಪ್ರಶ್ನೆನ. ಅಲ್ಲ, ಯಾಕೆಂದ್ರೆ ನೀವು ಅದು ನಾಟಕ ಓದಿಲ್ಲ, ಬಹುಶಃ ನಾಟಕನ ನೋಡಿಲ್ಲ. ಹಾಗಾಗಿ ಸಾಂಸಾರಿಕ ಜೀವನಗಳು ಅಂದ ಕೂಡಲೇ ಎಲ್ಲದನ್ನು ಬಯಲಿಗೆ ಬಿಡಬೇಕು ಅಂತ ಏನಿಲ್ಲ. ಅಲ್ಲಿ ಬಸವಣ್ಣ ಮತ್ತು ನೀಲಾಂಬಿಕೆ, ಗಂಗಾಂಬಿಕೆ ಅವರು ಪರೋಕ್ಷವಾಗಿ ಬಸವಣ್ಣನಿಗೆ ಬೆಂಬಲ ಕೊಡ್ತಾ ಹೋಗ್ತಾರೆ. ಅವನು ಎದೆಗುಂದಿದಾಗ ಧೈರ್ಯ ನೀಡ್ತಾರೆ. ಆಮೇಲೆ ಅವರ ಅಕ್ಕ ನಾಗಲಾಂಬಿಕೆ ಕೂಡ ಬಸವಣ್ಣ ನೀನು ಇಂಥದಕ್ಕೆಲ್ಲ ಹೆದರಿಕೆಬಾರದು, ಒಂದು ದಿಟ್ಟತನದಿಂದ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ. ಹೀಗೆ ಆ ಸಾಂಸಾರಿಕ ಜೀವನದಲ್ಲೂ ಎಲ್ಲರ ಮನೆತನದಲ್ಲಿ ಬಹಿರಂಗವಾಗಿರುವಂಥ ಘಟನೆಗಳನ್ನು ಅಲ್ಲಿ ತಂದ್ಕೊಂಡು, ಅಲ್ಲಿ ಸಂಸಾರ ಅಂದ ತಕ್ಷಣ ಬರೀ ಏನು ಗಂಡ ಹೆಂಡತಿ ಒಳಗೆ ಗುಪ್ತವಾಗಿ ಮಾಡೋವಂಥ ಕೆಲಸ ಕಾರ್ಯಗಳಲ್ಲ, ಬಹಿರಂಗವಾಗಿ ಮಾಡೋವಂಥ ಬೇಕಾದಷ್ಟು ಇರ್ತಾವಲ್ಲ ಸಮಾಜ ಸಂಘಟನೆ. ಹೌದು. ಈಗ ತಾವು ರಾಷ್ಟ್ರೀಯ ನಾಟಕೋತ್ಸವ ಆರಂಭ ಮಾಡಿದ ಮೇಲೆ ರಾಷ್ಟ್ರೀಯ ನಾಟಕೋತ್ಸವದ ಹಿನ್ನೆಲೆ ಏನಿತ್ತು, ಅಲ್ಲಿ ಬಹುಪಾಲು ಜನ ಕರ್ನಾಟಕದ ರಂಗ ಚಟುವಟಿಕೆ ರಂಗಭೂಮಿಗೆ ಗೊತ್ತಿದ್ದವರು ಎಲ್ಲರೂ ಬಂದು ಹೋಗಿದ್ದಾರೆ ಬುದ್ಧಿ. ಯಾವ ಕಾರಣಗಳಿಂದಾಗಿ ಆ ರಾಷ್ಟ್ರೀಯ ನಾಟಕೋತ್ಸವ ರಂಗತಜ್ಞರ ಗಮನವನ್ನು ಸೆಳೆಯಿತು? ಒಂದು CGK ಅವರು ಬಂದರು, ಅದು ಒಂದು ಕಾರಣ. ಇವತ್ತಿನ ಪ್ರಸಂಗದಲ್ಲಿ ಕೇವಲ CGK ಅವರಿಂದನೇ ಅದಷ್ಟು
ರಂಗ ಚಟುವಟಿಕೆಗಳು ನಡೆದವು ಅಂತಲ್ಲ, ತಮ್ಮ ವೈಯಕ್ತಿಕ ಆಸಕ್ತಿನೂ ಅಲ್ಲಿ ಕಾರಣವಾಗಿತ್ತು. ನಿಜ. ಸೊ ಅಲ್ಲಿ ಯಾರ್ಯಾರು ಬಂದರು, ಯಾವ್ಯಾವ ರೀತಿ ಅದಕ್ಕೊಂದು ಸಾರ್ವಜನಿಕ ಸ್ವರೂಪವನ್ನು ಕೊಟ್ಟರೆ? ಅಲ್ಲಿ ಯಾರು ಬಂದರು ಯಾರು ಬಂದಿಲ್ಲ ಅಂತಂದು ಹೇಳ್ಬೋದು. ಬಂದರು ಯಾರು ಬಂದರು ಬಂದವರೇ ತುಂಬ ಕಷ್ಟ. ಯಾಕೆಂತಂದರೆ ಪ್ರತಿ ವರ್ಷ ನಾವು 5 ದಿವಸ 6 ದಿವಸ 8 ದಿವಸ ನಾಟಕೋತ್ಸವ ಮಾಡ್ತೀವಿ. ಮೊದಲಿಗೊಂದು ವಿಚಾರ ಸಂಕಿರಣ ಇರುತ್ತೆ. ಆ ವಿಚಾರ ಸಂಕಿರಣದಲ್ಲಿ ರಂಗಭೂಮಿಯ ಚಟುವಟಿಕೆಗಳನ್ನು ಬಲ್ಲಂಥವ್ರನ್ನ ಕರೆಸ್ತೇವೆ, ಸಾಹಿತಿಗಳನ್ನು ಕರೆಸ್ತೇವೆ, ಸ್ವಾಮಿಗಳನ್ನ ಕರೆಸ್ತೇವೆ, ರಾಜಕಾರಣಿಗಳನ್ನು ಆಹ್ವಾನಿಸ್ತೇವೆ. ಹೀಗೆ ಪ್ರತಿ ವರ್ಷವೂ ಒಂದು 40-50 ಜನ ಭಾಗವಹಿಸ್ತಾರೆ ಅತಿಥಿಗಳಾಗಿ. ಹಾಗಾಗಿ ಅವರು ಬಂದಾಗ ಒಂದು ರೀತಿ ಭಾವನೆ ಇರುತ್ತೆ, ಅಲ್ಲಿಯ ಚಟುವಟಿಕೆಗಳು ನೋಡಿದಾಗ ಮತ್ತೊಂದು ಭಾವನೆ ಇರುತ್ತೆ. ಆಮೇಲೆ ನಾವು ಪ್ರತಿ ವರ್ಷವೂ ಇವರು ಕರೀದೇ ಇದ್ದರೂ ಬರಬೇಕು ಅನ್ನುವಂಥ ಭಾವನೆ ಜನರಿಗೆ ಮೂಡುತ್ತೆ. ಯಾಕೆ ಅಂತಂದರೆ ಅದಕ್ಕೆಲ್ಲ ಮೂಲ ಆಕರ್ಷಣೆ ಆಗಿರೋವಂಥದ್ದು ನಮ್ಮ ಬಯಲು ರಂಗಮಂದಿರ. ಅದು ಸುಮಾರು 5,000 ಜನ ಕೂತ್ಕೊಂಡು ನೋಡೋವಂಥ ನಾಟಕ ಆ ರಂಗಮಂದಿರ. ಇವತ್ತು 500 ಜನ ಕೂಡಿಸೋದೇ ಕಷ್ಟ, ಇನ್ನು 5,000 ಜನರನ್ನು ಎಲ್ಲಿಂದ ತರಬೇಕು? ಆದರೆ ಅದು ನಮ್ಮ ನಾಟಕೋತ್ಸವದಲ್ಲಿ ಆ ರಂಗಮಂದಿರ ತುಂಬಿದ್ದು ಅಷ್ಟೇ ಅಲ್ಲ, ಹೊರಗಡೆನೂ ಕೂಡ ಅಷ್ಟೇ ಜನ ಇರ್ತಾರೆ. ಆವಾಗ ನಾವು LED ದೊಡ್ಡ ದೊಡ್ಡ ಪರದೆಗಳನ್ನು ಹಾಕಿ ತೋರಿಸ್ತೀವಿ. ಇದು ಅನೇಕ ಸಾಹಿತಿಗಳನ್ನು, ರಂಗಕರ್ಮಿಗಳನ್ನು ಅಲ್ಲಿ ಬರೋ ಹಾಗೆ ಮಾಡ್ತೀವಿ. ಅವ್ರು ಬಂದಂಥವ್ರು ಒಂದು ಸಾರಿ ಬಂದರೆ ಸಾಕು, ಸಾಣೆಹಳ್ಳಿ ನಾಟಕ ನೋಡೋಕ್ಕೆ ಹೋಗ್ಬೇಕು, ಸಾಣೆಹಳ್ಳಿಯಲ್ಲಿ ನಾಟಕ ಮಾಡಬೇಕು ಅನ್ನೋಂಥ ಭಾವನೆಯನ್ನು ಬೆಳೆಸ್ಕೊಳ್ತಾರೆ. ಈ ಮಠಾಧೀಶರಿಗೆ ಆಮೇಲೆ ಬಯಲು ರಂಗಮಂದಿರ ಒಂದು ಕಟ್ಟಿದ್ರಿ, ಇನ್ನೊಂದು ಇಂಡೋರ್ ಐಟೋರಿಯಮ್ನು ಸಾಣೆಹಳ್ಳಿನೇ ತಾವು ಆರಂಭ ಮಾಡಿದ್ರಿ. ಅಂದರೆ ಅಲ್ಲಿ ಯಾವ ರೀತಿ ಪ್ರದರ್ಶನಗಳಾಗಬೇಕು, ಅಲ್ಲಿ ಯಾವ ರೀತಿ ಪ್ರದರ್ಶನಗಳಾಗಬೇಕು ಅನ್ನುವಂಥ ಆಶೆ ಇತ್ತು. ನಾವು ಈ ಬಯಲು ರಂಗಮಂದಿರ ನಿರ್ಮಾಣ ಮಾಡಿದಾಗ ಮೊದಲು ಬಯಲು ರಂಗಮಂದಿರ ಬಂತು. ಮೊದಲು 2003ರಲ್ಲಿ ಬಯಲು ರಂಗಮಂದಿರ ನಿರ್ಮಾಣ ಆಯಿತು. ಅದು ನಿರ್ಮಾಣ ಆದಾಗ ಎಲ್ಲಿಂದ ಜನ ತರೋಣ ಅನ್ನೋದು ನಮಗೆ ಭಾಳ ಆತಂಕ ಇತ್ತು. ಆದರೆ CGK ಹೇಳ್ತಾಯಿದ್ರು, ಸ್ವಾಮೀಜಿ ಇದು ಜನ ಬಂದೇ ಬರ್ತಾರೆ, ಏನಿಲ್ಲ ಅಂತಂದ್ರೆ ಈ ರಂಗಮಂದಿರ ನೋಡೋಕ್ಕಾದ್ರೂ ಬರ್ತಾರೆ, ಆಮೇಲೆ ನಾಟಕ ನೋಡೋಕೆ ಬರ್ತಾರೆ. ಹೀಗೆ ಆಗ್ತಾ ಅದು ಮೊದಲನೇ ವರ್ಷವೇ ನಮ್ಮ ಅಭಿಪ್ರಾಯಗಳನ್ನು ಬದಲಾವಣೆ ಮಾಡೋ ಹಾಗೆ ಆಯಿತು. ಹಗಲೊತ್ತು ರಂಗಮಂದಿರ ದೊಡ್ಡದಾಗಿ ಕಾಣ್ತಾ ಇತ್ತು, ರಾತ್ರಿ ಹೊತ್ತು ತುಂಬ ಚಿಕ್ಕದಾಗ್ತಾಯಿತ್ತು. ಯಾಕೆಂದರೆ ಜನ ಬಂದು ಅಲ್ಲಿ ಕೂತ್ಕೊಂಡು ಜಾಗ ಆಗಲ್ಲ ಅಂತ ಮತ್ತೆ ಹೊರಗೆ ಹೋಗ್ತಿದ್ರಲ್ಲ, ಅವಾಗ ಸಣ್ಣದಾಗ್ತಾಯಿತ್ತು. ಬೆಳಗ್ಗೆ ನೋಡಿದ್ರು, ಅಯ್ಯೋ ಒಬ್ಬೊಬ್ಬ ಇಷ್ಟೊಂದು ರಂಗಮಂದಿರ ಹೆಂಗೆ ತುಂಬಿಸ್ತಾರೆ ಇವರು, ಯಾತಕ್ಕಿಂತ ಕಟ್ಟಿಸಿದ್ದಾರೆ ಅಂತ ಅಂತಿದ್ರು. ಆಮೇಲೆ ನಾವು ಪ್ರತಿ ತಿಂಗಳು ಒಂದು ನಾಟಕ ಮಾಡ್ತೀವಿ. ಪ್ರತಿ ತಿಂಗಳು ನಾವು ಸಾರ್ವಜನಿಕರನ್ನೆಲ್ಲರನ್ನೂ ಇನ್ವೈಟ್ ಮಾಡೋಕ್ಕಾಗಲ್ಲ. ಹಾಗೆ ಇನ್ವೈಟ್ ಮಾಡಿದ್ರಿಂದ ನಾವು ಸಾಮಾನ್ಯವಾಗಿ ನಾಟಕೋತ್ಸವದಲ್ಲಿ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಪ್ರತಿ ತಿಂಗಳು ಅದನ್ನ ಪ್ರಸಾದ ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ, ಆಮೇಲೆ ಅವರು ಜನ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಕ್ಲೋಸ್ಡ್ ಆಡಿಟೋರಿಯಮ್ ಇದ್ದರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಆ ಕಾರಣದಿಂದನೇ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಒಳಾಂಗಣ ರಂಗಮಂದಿರ ಅಂತ ಹೇಳಿ ಸುಮಾರು ಒಂದು 700 ಜನ ಕೂತ್ಕೊಳ್ಳೋಷ್ಟು ಏರ್ ಕಂಡೀಷನ್ ಇರೋವಂಥದ್ದು ತುಂಬ ಚೆನ್ನಾಗಿ ಅಲ್ಲಿ ನಾಟಕಗಳು ನಡೀತದವು. ಕೆಲವ್ರು ಬಂದವರು ಹೊರಗಡೆ ನಾಟಕ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಇಲ್ಲೆಲ್ಲ ಸೌಲಭ್ಯಗಳಿರೋದ್ರಿಂದ ಇಲ್ಲೇ ನಾವು ನಾಟಕ ಮಾಡ್ತೀವಿ ಅಂತಾರೆ. ಅಲ್ಲಿ 2 ವರ್ಗದ ನಾಟಕಗಳು ನಾವು ನೋಡ್ತೀವಿ. ಒಂದು ತುಂಬ ವೈಚಾರಿಕವಾಗಿ ಬರೀ ತಂತ್ರಪ್ರಧಾನವಾಗಿರೋವಂಥ ನಾಟಕಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಅವುಗಳನ್ನು ಈ ಕ್ಲೋಸ್ಡ್ ಆಡಿಟೋರಿಯಮ್ನಲ್ಲಿ ಮಾಡ್ತೀವಿ. ಸಾರ್ವಜನಿಕರ ಗಮನವನ್ನು ಸೆಳೆಯುವಂಥ ನಾಟಕಗಳು ಇರ್ತವೆ, ಅದನ್ನು ಬಯಲು ರಂಗಮಂದಿರದಲ್ಲಿ ಮಾಡ್ತೀವಿ. ಹೀಗೆ 2 ರಂಗಮಂದಿರಗಳ ಬಳಕೆ ನಮ್ಮಲ್ಲಿ ಆಗ್ತಾಯಿದೆ. ಈ ಬಸವಣ್ಣನವರ ಚರಿತ್ರೆ ಕುರಿತು ನಾಟಕ ಬಂದ ಮೇಲೆ ತಮ್ಮ ದೊಡ್ಡ ಗುರುಗಳ ಕುರಿತು ಒಂದು ನಾಟಕ ಬಹಳ ತಮ್ಮ ತಂಡದವರಿಂದ ಅದ್ಭುತವಾಗಿ ಪ್ರದರ್ಶನ ಆಯಿತು. ಅದರ ರಚನೆ, ವಿನ್ಯಾಸ, ಹಿನ್ನೆಲೆ, ಯಾಕಂದರೆ ಒಬ್ಬ ವ್ಯಕ್ತಿಗಳನ್ನ ಕುರಿತು ನಾವು ನಾಟಕ ಬರಿಬೇಕಾದಾಗ ಅಥವಾ ಸಿನಿಮಾ ಮಾಡಬೇಕಾದಾಗ ಸವಾಲು ಏನಂದ್ರೆ ಆ ವ್ಯಕ್ತಿಗಳ ಸ್ವಭಾವ ಮತ್ತು ಅವರ ಬದುಕನ್ನು ಕಂಡಿರ್ತಾರೆ. ಅದನ್ನು ರಂಗಭೂಮಿಗೆ ತರಬೇಕಾದಾಗ ತಾವು ದೊಡ್ಡ ಗುರುಗಳ ಕುರಿತು ಬರೆದ ನಾಟಕನ ಯಾವ ರೀತಿ ಅದನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಪ್ರಯತ್ನ ಮಾಡಿರ್ಬೋದು? ಅದು ನಾವು ಬರೆದಿದ್ದಲ್ಲ, ಅಲ್ಲ ತಾವು ಬರೆದಿದ್ದಲ್ಲ, ನಂತರ ಬರೆದು ನಾವು ಒಂದು ಬರೆದಿದ್ದೇವೆ. ಆದರೆ ಮಹಾಬೆಳಗು ಅಂತ ಹೇಳಿ ಮೊದಲು ಬಂದಿದ್ದು ನಮ್ಮ ಗುರುಗಳು ಲಿಂಗೈಕ್ಯರಾದರು 1992 ಸೆಪ್ಟೆಂಬರ್ 24. ಅವ್ರದ್ದು ಪುಣ್ಯಾರಾಧನೆ ಮಾಡುವಾಗ
ಅವ್ರ ಬದುಕನ್ನೇ ಕುರಿತು ಒಂದು ನಾಟಕ ಯಾಕೆ ರಚನೆ ಮಾಡಬಾರ್ದು ಅಂತ ನಮ್ಮ ಕಲಾ ಸಂಘದ ಎಲ್ಲರೂ ಚರ್ಚೆ ಮಾಡಿದ್ವಿ. ಅದರಲ್ಲೂ ರಾಜಶೇಖರ್ ಹನಮಲಿ ಅಂತ ಕನ್ನಡ ಉಪನ್ಯಾಸಕರಿದ್ದು, ಲೋಕೇಶ್ ಒಡೆಯರ್ ಅಂತ ಇದ್ದರು, ಕೆ ಮೌನೇಶ್ವರಾಚಾರ್ಯ ಅಂತ ಇದ್ದರು. ಭಾಳ ಅಪರೂಪದ ಸಾಹಿತಿಗಳು ಮತ್ತು ಕಲಾವಿದರು ನಮ್ಮ ಜೊತೆಗಿದ್ದರು. ಅಶೋಕ್ ಬಾದರ್ದಿನ್ನಿ ಇದ್ದರು. ಬಾದರ್ದಿನ್ನಿಗೆ ಹೇಳಿದ್ವಿ, ನೋಡ್ರಿ ದೊಡ್ಡ ಗುರುನ ಕುರಿತು ಒಂದು ನಾಟಕ ಬರೀಬೇಕು, ನಾಟಕ ಆಡಿಸ್ಬೇಕು, ನೀವೇ ಅದರ ನಿರ್ದೇಶನ ಮಾಡಬೇಕು, ಬರೆಯೋರು ಯಾರು? ಪ್ರತಿ ದಿವಸ ಎಲ್ಲರೂ ಚರ್ಚೆ ಮಾಡೋಣ, ಒಂದೊಂದೇ ದೃಶ್ಯಗಳನ್ನು ನೀವು ಕಟ್ತಾ ಹೋಗ್ರಿ. ಆಮೇಲೆ ಅವರು ಅಶೋಕು ಅದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯ ನನಗೆ ಬೇಕು ಅಂತ ಅಂದರು. ಅಶೋಕ್ಗೆ ಆ ದೊಡ್ಡ ಗುರುಳದೇ ದಿಟ್ಟ ಹೆಜ್ಜೆ ಧೀರ ಕ್ರಮ ಅನ್ನೋದೊಂದು ಅವರ ಆತ್ಮಚರಿತ್ರೆ. ಇನ್ನೊಂದು ಅವರು ಪ್ರತಿದಿನ ದಿನಚರಿಯನ್ನು ಬರೀತಿದ್ರು. ಇನ್ನೂ 27-28 ವಯಸ್ಸಿನಲ್ಲಿ ಆತ್ಮನಿವೇದನೆ ಅನ್ನೋಂಥದ್ದೊಂದು. ಈ ಎರಡೂ ಕೃತಿಗಳನ್ನು ಬಾದರ್ದಿನ್ನಿಯವ್ರಿಗೆ ಕೊಟ್ವಿ. ಆ ಎರಡೂ ಕೃತಿಗಳು ಓದಿದಂಥ ಅವ್ರು ಹೇಳಿದ್ರು, ಅದ್ಭುತ ನಾಟಕ ತಯಾರು ಮಾಡ್ಬೋದು ಬುದ್ಧಿ, ಭಾಳ ನಾಟಕೀಯ ಅಂಶಗಳು ಚೆನ್ನಾಗಿದ್ದಾವೆ, ವಾಸ್ತವಿಕತೆಯೂ ಇದೆ. ಆಮೇಲೆ ಅವರು, ನಾವು, ಮೌನೇಶ್ವರಾಚಾರ್ಯರು, ರಾಜಶೇಖರು ಮೂವರು 4 ಜನನ ಕೂತ್ಕೊಂಡು ಮೊದಲನೇ ದೃಶ್ಯ ಹೇಗಿರಬೇಕು, ಏನು ತರಬೇಕು, ಹೊಸದಾಗಿ ಸೃಷ್ಟಿ ಮಾಡೋವಂಥದ್ದು ಏನಿಲ್ಲ, ಕೃತಿಯಲ್ಲೇ ಇರೋವಂಥ ವಸ್ತುವನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು, ವಾಕ್ಯಗಳನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು. ಹಾಗೆ ಅದನ್ನು ಬರೆಯೋದು ರಾಜಶೇಖರ್ ಜವಾಬ್ದಾರಿ ತಗೊಂಡ್ರು. ಭಾಳ ಅಪರೂಪದ ನಾಟಕವಾಗಿ ಅದು ಹೊರಬಂತು. ಹಾಗಾದ್ರೆ ಆ ಕೃತಿಯ ಲೇಖಕರು ಯಾರ? ರಾಜಶೇಖರ್ ಹನಮಲಿ ಅಂತ. ರಾಜಶೇಖರ್ ಹನಮಲಿ ಅವರು ಹನಮಲಿ ಅವರೇ ಅದಕ್ಕೊಂದು ವಾಸ್ತವವಾಗಿ ಅದು ರಾಜಶೇಖರ್ ಹನಮಲಿ ಬರೆದಿದ್ದು. ಅಂದರೆ ಅವರು ಒಳ್ಳೆ ನಟ. ರಾಜಶೇಖರು ನಟದ ಜೊತೆಗೆ ಇವೆಲ್ಲವೂ ಚರ್ಚೆ ಮಾಡ್ತಿದ್ವಲ್ಲ, ಅದನ್ನು ಒಂದು ಕಡೆ ಕ್ರೋಢೀಕರಿಸಿ ಅವ್ರು ಬರೆದ್ರು. ಅದರಲ್ಲಿ ಹೆಚ್ಚು ಅನುಭವ ಇರೋವಂಥದ್ದು ಅಶೋಕ್ ಬಾದರ್ದಿನ್ನಿದು ಮತ್ತು ಕೆ ಮೌನೇಶ್ವರಾಚಾರ್ಯ ಅಂತ ದೊಡ್ಡಗಳ ಪಾತ್ರವನ್ನು ನಿರ್ವಹಿಸ್ತಾರೆ ಅವರೇ. ಅವರು ದೊಡ್ಡಗಳಿಗೆ ಭಾಳ ಹತ್ತಿರದರಾಗಿದ್ದರಿಂದ ದೃಶ್ಯಗಳನ್ನು ಹೇಳೋದೇ ಬೇಡ, ಅವರೇ ಸೃಷ್ಟಿ ಮಾಡ್ಕೊಂಡು ಮಾತಾಡ್ತಾಯಿದ್ರು. ಅವು ಬರವಣಿಗೆಯಲ್ಲಿ ಮೂಡಿ ಬಂದವು. ಆ ನಾಟಕ ಬಯೋಪಿಕ್ಕಾಗಿ ಬಂದಾಗಿರ್ಬೋದು, ಈ ಜನ ಹೆಂಗೆ ಸ್ವೀಕಾರ ಮಾಡಿದ್ರು? ಅವ್ರು ನೋಡಿದವರೆಲ್ಲ ಇದ್ರಲ್ಲ, ತುಂಬ ಸಂತೋಷ ಪಡ್ತಾಯಿದ್ರು. ದೊಡ್ಡಗಳು ನೋಡ್ದಂಗೆ ಆಯಿತು. ಅಯ್ಯೋ ಇದೆಲ್ಲ ದೊಡ್ಡಗಳು ನಮ್ಮೂರಿಗೆ ಬಂದಾಗ ನಡೆದ ಘಟನೆ, ಇದು ಇಲ್ಲಿ ನಡೆದ ಘಟನೆ. ಅವ್ರಿಗೆ ಯಾರಿಗೂ ಅದು ನಾಟಕ ಅಂತ ಅನ್ನಿಸ್ಲೇ ಇಲ್ಲ, ವಾಸ್ತವಿಕ ಚರಿತ್ರೆಯನ್ನು ನಮ್ಮ ಮುಂದೆ ಗುರುಗಳೇ ಬಿಚ್ಚಿ ಹೇಳ್ತಾ ಇದ್ದಾರೆ ಅನ್ನಂಗೆ. ಯಾಕಂದ್ರೆ ನಾವು ಆ ನಾಟಕನ ನೋಡಿದಾಗಿರ್ಬೋದು, ಅವರು ಮಾತನಾಡುವ ಶೈಲಿ, ಅವರ ಕಾರ್ಯಕ್ಷಮತೆ ಅದೆಲ್ಲ ಗೊತ್ತಾಗ್ತದೆ. ಹಾಗೆ ಆಡುವ ಭಾಷೆ ಮೂಲಕವಾಗಿಯೇ ಆ ಭಾಷೆಯನ್ನು ಕೂಡ ರಂಗಭೂಮಿಗೆ ನೀವು ಅದನ್ನೇ ಪ್ರಯೋಗ ಮಾಡಿದ್ರಿ. ಅದ್ರ ಕುರಿತು ಇತ್ತೀಚೆಗೆ ಚರ್ಚೆ ಕೂಡ ಆಯಿತು. ಫ್ರಾನ್ಸ್ನಲ್ಲಿ ಆ ನಾಟಕ ಪ್ರದರ್ಶನ ಆದಾಗ ಅದ್ರ ಕುರಿತು, ಆ ಭಾಷಾ ಪ್ರಯೋಗದ ಕುರಿತು ಹೇಳೋದಾದ್ರೆ ರಂಗಭೂಮಿ ಅದನ್ನು ಹೇಗೆ ನಿರೀಕ್ಷೆ ಮಾಡ್ತದೆ ಬುದ್ಧಿ? ಅದನ್ನು ನಿಮ್ಮ ಈ ವಿದೇಶದ ಪ್ರವಾಸದ ಸಂದರ್ಭದಲ್ಲಿ ಅದು ಚರ್ಚೆ ಬಂತೆ ಹೊರತಾಗಿ ನಮ್ಮಲ್ಲಿ ಯಾರೂ ಹಂಗೆ ಚರ್ಚೆ ಮಾಡಿಲ್ಲ. ನೀವು ಇಂಥ ಕೆಟ್ಟ ಪದಗಳನ್ನು ಗುರುಗಳ ಬಾಯಿಂದ ಹೇಳಿಸಿದ್ರಿ ಅಂತ. ಆವಾಗ ನೀವೆಲ್ಲ ಚರ್ಚೆ ಮಾಡಿದಾಗ ಹೇಳಿದ್ದುಂಟು, ಸಿಟ್ಟು ಬಂದಾಗ ಬರಬಾರದು ಪದಗಳೆಲ್ಲ ಹೊರಗೆ ಬಂದುಬಿಡ್ತಾವೆ. ಈಗ ನಿನ್ನೆನೆ ನಮ್ಮ ಮರಿಗೆ ನಾವು ತುಂಬ ಚಾರ್ಜ್ ತಗೊಂಡ್ವಿ. ನೀವು ಆಗಲೇ ಹೊಳಿದರ ಮರಿಯನ್ನು, ಅವನಿಗೆ ತುಂಬ ಚಾರ್ಜ್ ತಗೊಂಡ್ವಿ. ಅವು ಬಳಸಬಾರ್ದು ಪದಗಳನ್ನು ಶಿಸ್ತಿನ ಕಾರಣವನ್ನು ಹೇಳಬೇಕಾಗತ್ತೆ. ಹಾಗೆ ಗುರುಗಳು ಕೆಲವು ಸಂದರ್ಭದಲ್ಲಿ ಆ ಥರದ ಪದಗಳನ್ನು ಬಳಸಿರೋದು. ಅದು ಅದೇನು ಅಲ್ಲ, ಸ್ವಾಮಿಗಳಾದವರು ಕೂಡ ಸಹಜವಾದ ಬದುಕಿರ್ತದಲ್ಲ, ಸಹಜವಾದ ಭಾಷಾ ಪ್ರಯೋಗ ಕೂಡ ಇರ್ತದೆ. ಹೌದು. ಈಗ ಒಟ್ಟು ರಂಗದ ಅನುಭವ, ನಿಮ್ಮ ಬಾಲ್ಯ ಎಲ್ಲ ಹೇಳಿದ ಮೇಲೆ ನೀವು ಇತರರ ನಾಟಕಗಳನ್ನ, ನೀವು ಇಷ್ಟಪಟ್ಟ ಪರಿಣಾಮಕಾರಿ ನಾಟಕಗಳಂತ ನಿಮ್ಮ ಮನಸ್ಸಿನ ಮೇಲೆ ಯಾವ್ದಾರ ಪ್ರಭಾವ ಬೀರ್ತಿರೋದು? ಇತರ ನಾಟಕಗಳು ಅಂತಂದರೆ ನಾವು ಮುಖ್ಯವಾಗಿ ಕಂಬಾರ ನಾಟಕಗಳನ್ನೇ ಹೆಚ್ಚು ಇಷ್ಟಪಟ್ಟರು ಅಂಥದ್ದು. ತಲೆದಂಡ ನಾಟಕ ಇಷ್ಟಪಟ್ಟಿದ್ದೀವಿ. ತುಂಬ ನಾಟಕಗಳನ್ನ ಇಷ್ಟಪಟ್ಟಿದ್ದೀವಿ, ಬೇರೆ ಬೇರೆ ಮಾಡೋವಂಥವ್ರು. ಈ ಮಠಾಧೀಶರಾದವರಿಗೆ ಈ ರಂಗಭೂಮಿ ಚಟುವಟಿಕೆಗಳನ್ನ, ಕಲಾವಿದರನ್ನ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಅಂತ ನಿಮ್ಗೆ ಗೊತ್ತಿದೆ. ಅಂಥ ಕಲಾವಿದರು, ವಿಚಿತ್ರ ಮನಸ್ಥಿತಿಯ ಕಲಾವಿದರ ಅನುಭವ, ಗೊಂದಲ ಹಂಚ್ಕೊಳ್ಳೋಕ್ಕೆ ಏನಾರು ಇದೆಯಾ ಬುದ್ಧಿ? ಕಲಾವಿದರನ್ನ ಮೇಂಟೈನ್ ಮಾಡೋದು, ಅವರ ಗುಣ ಸ್ವಭಾವ, ಅವರ ಹವ್ಯಾಸಗಳು, ಇದೆಲ್ಲ ಸಮಸ್ಯೆ ಇರ್ತದೆ. ಮಠಾಧೀಶರಾಗಿ ಕಲಾವಿದರನ್ನ ಹೆಂಗೆ ನಿರ್ವಹಣೆ ಮಾಡ್ತೀರಿ ನೀವು? ತುಂಬ ಕಷ್ಟದ ಪ್ರಶ್ನೆ ಇದು.
ಎಷ್ಟೋ ಸಂದರ್ಭದಲ್ಲಿ ಯಾಕಾದರೂ ಈ ರಂಗಭೂಮಿಯನ್ನು ಆಯ್ಕೆ ಮಾಡ್ಕೊಂಡ್ವೋ ಇದನ್ನು ಬಿಟ್ಟುಬಿಡಬೇಕು ಅನ್ನೋಂಥ ತೀರ್ಮಾನನೂ ಎಷ್ಟೋ ಸರಿ ಮಾಡಿದ್ದು. ಆದರೆ ಅವರು ಒಂದು ನಾಟಕ ನೋಡಿದಾಗ ಎಲ್ಲ ನೋವುಗಳನ್ನು ಮರ್ತು ಬಿಡೋದು, ಇನ್ನು ಮತ್ತೆ ಹೊಸದಾಗಿ ಏನೋ ಬೇಕು. ಉದಾಹರಣೆಗೆ ಒಂದು ಹೇಳೋದಾದರೆ, ನಮ್ಮಲ್ಲಿ ಬಾಬು ಅನ್ನೋಂಥ ಒಬ್ಬ ಅಪರೂಪದ ಕಲಾವಿದ ಇದ್ದ, ರಮೇಶ್ ಬಾಬು ಅಂತ. ಬಿಜ್ಜಳನ ಪಾತ್ರನೂ ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದ. ಅಮೇರಿಕ ಅಕ್ಕ ಸಮ್ಮೇಳನಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದ ಆ ನಾಟಕವನ್ನು. ಆ ಬಾಬು ಮತ್ತಿತರ ಎಲ್ಲ ಸೇರಿಕೊಂಡು ಮಡ್ರಾಸ್ನಲ್ಲಿ ವೀಸಾ ತಗೊಂಡು ಬಂದರು. ಅವನಿಗೊಂದಿಷ್ಟು ಕುಡಿಯೋ ಹವ್ಯಾಸ. ನಾವು ನಮ್ಮ ಕಲಾವಿದರಿಗೆಲ್ಲ ಹೇಳಿದ್ವಿ, ತುಂಬ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಪ್ಪ ಅವನ್ನ ಅಂತ. ಆದರೆ ಏನೇ ಹೇಳಿದರು, ಬೆಂಗಳೂರಲ್ಲಿ ಅವನು ನನ್ನ ತಾಯಿ ಇದ್ದಾಳೆ, ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲೇ ಇಳ್ಕೊಂಡು ಕುಡಿದು ಎಲ್ಲೋ ರವೀಂದ್ರ ಕಲಾಕ್ಷೇತ್ರದ ಮುಂದೆ ಬಿದ್ದು, ಆಮೇಲೆ ಅಲ್ಲಿ ಅವ್ರು ನಮಗೆ ಫೋನ್ ಮಾಡಿ, ಅವನು ಕೊನೆಗೆ ವೀಸಾನೂ ಕಳ್ಕೊಂಡ, ಪಾಸ್ಪೋರ್ಟು ಕಳ್ಕೊಂಡ. ಅವನು ಬಿಡಬೇಕಾಯ್ತು ನಾವು. ಹಂಗಂತ ನಾಟಕ ಬಿಡೋಕ್ಕಾಗಲಿಲ್ಲ, ಮತ್ತೊಬ್ಬರನ್ನ ಅದಕ್ಕೆ ಬಳಕೆ ಮಾಡ್ಕೊಂಡ್ವಿ. ಹೀಗೆ ಒಂದೊಂದು ಸಾರಿ ಮೈ ಮೇಲೆ ಬಂದಿರ್ತೈತಿ, ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಕೆಲವರು ಕೊನೆಯ ಕ್ಷಣದಲ್ಲಿ ಕೈ ಕೊಡ್ತಾರೆ ಪಾತ್ರಧಾರಿಗಳು, ಅವರು ಏನೇನೋ ಹವ್ಯಾಸಗಳ ಕಾರಣಕ್ಕಾಗಿಯೇ. ಹಾಗೆಯೇ ಈಗ ನಿನ್ನೆನೇ ನೀವು ನೋಡಿದ ನಾಟಕ, ಅದರಲ್ಲಿ ಒಬ್ಬ ಕಲಾವಿದ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟ. ಅವನು ಏನಂತ ಕೆಲಸ ಕಾರ್ಯಗಳಿರ್ಬೋದು, ಆದರೆ ಇಂಥ ಸಂದರ್ಭ ಗೊತ್ತಿದೆ ಅಂತಂದು ಕೈ ಕೊಡ್ತಾ ಇದ್ದಾರೆ. ಆವಾಗ ನಮಗೆ ಎಷ್ಟು ನೋವಾಗುತ್ತೆ ಅಂದರೆ, ಇನ್ನು ಮುಂದೆ ಎಂದೂ ಈ ಕಲಾವಿದರನ್ನ ಎಲ್ಲಿಗೂ ಕರ್ಕೊಂಡು ಹೋಗಬಾರ್ದು, ಇಲ್ಲಿಗೆ ಬಿಟ್ಟುಬಿಡಬೇಕು ಅಂತ. ಸ್ಮಶಾನ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತಲೇ. ನಮಗಂತೂ ಯಾಕಾದರೂ ಸುರೇಶು ಈ ಕಲಾವಿದರನ್ನ ಕರೆಸ್ತಾನೆ ಏನೋ, ನಮಗೆ ಹಿಂಸೆ ಕೊಡ್ತಾನಲ್ಲ ಅಂತ ನಾವು ಅಂದ್ಕೊಂಡಿದ್ದು ಉಂಟು. ಅಲ್ಲಿ ಬರುವಾಗಲೇ ನಾವು ಮಾತಾಡ್ಕೊಂಬಂದಿದ್ವಿ, ರಾಜು ಬದಾಮಿ ಇವತ್ತಿಗೆ ಇಲ್ಲಿ ಕ್ಲೋಸ್ ಮಾಡಿಬಿಡೋಣ, ಇವ್ರು ನಿನ್ನ ಎಂದೆಂದೂ ಕರಿಬಾರ್ದು ಅಂತ. ಆದರೆ ನಿನ್ನೆ ನಾಟಕ ನೋಡಿದ ಮೇಲೆ ಆ ಎಲ್ಲ ಮತ್ತೆ ನೋವುಗಳು ಮರೆತು, ಇಲ್ಲ ಒಬ್ಬ ಕೈ ಕೊಟ್ಟರೆ ಅವನ ಪರವಾಗಿ ಯಾಕೆ ಹಿಂಗೆ ಮಾಡಬೇಕು, ಮತ್ತೆ ಇದನ್ನು ಚಾಲನೆ ಕೊಡಬೇಕು ಅಂತ. ಹೀಗೆ ಅನೇಕ ಸಿಹಿ ಕಹಿಗಳು ರಂಗಭೂಮಿಯಲ್ಲಿ ಇರ್ತವೆ. ಆ ಕಹಿ ಅನುಭವಗಳನ್ನು ಸಿಹಿ ಬೇಗ ಮರೆಸಿಬಿಡುತ್ತೆ. ಬೇರೆ ವೃತ್ತಿ ರಂಗಭೂಮಿಗಳಲ್ಲಿ ನಾವು ಅಂಥ ಸಮಸ್ಯೆಗಳನ್ನ ನೋಡಿದಿರ್ಬೋದು. ರಂಗಭೂಮಿಯನ್ನು ಕಟ್ಟಿ ಬೆಳೆಸಿದ ಅನೇಕ ಸಂಸ್ಥೆಗಳು ಆರ್ಥಿಕವಾಗಿ ದಿವಾಳಿಯಾಗಿ ಹೋದರು, ಕಲಾವಿದರ ಕಾರಣದಿಂದ ಎಷ್ಟೋ ಕಂಪ್ನಿಗಳು ಮುಚ್ಚೋದು. ಹಾಗಿದ್ದಾಗ ಇವತ್ತು ರಂಗಭೂಮಿಯ ಸ್ಟ್ರಕ್ಚರ್ ಬದಲಿಯಾಗಿದೆ. ಇದನ್ನು ನಾವು ಇಲ್ಲಿ ಯುವಕರೆಲ್ಲ ಬರ್ತಾ ಇದ್ದಾರೆ, ಯಾಕಂದರೆ ಅವ್ರು ಸಿನಿಮಾಕ್ಕೆ ಹೋಗಬೇಕು, ಧಾರಾವಾಹಿಗಳಿಗೆ ಹೋಗ್ಬೇಕು ಅನ್ನೋ ಕಾರಣದಿಂದ ಬರ್ತಾರೆ. ಇವತ್ತು ಈ ರಂಗಭೂಮಿಯ ಸ್ಥಿತಿಗತಿ ಉಳಿಬೇಕಾಗಿತ್ತು ಅಂದರೆ ಸರ್ಕಾರ ಯಾವ ರೀತಿ ಯೋಜನೆಗಳನ್ನು ರೂಪಿಸಿಕೊಂಡು ತಾವು ಒಬ್ಬ ರಂಗಭೂಮಿ ಕ್ಷೇತ್ರದಲ್ಲಿದ್ದು ಇದನ್ನು ಉಳಿಲಿಕ್ಕೆ ಏನು ಸಲಹೆಗಳನ್ನು ಕೊಡ್ತೀರಿ? ಯಾಕಂದರೆ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಅಲ್ಲಿ ರಂಗಭೂಮಿ ಬಗ್ಗೆ ಅನುಭವ ಇದ್ದವರೆಲ್ಲ ಬಂದಿದ್ದಾರೆ. ಆದರೆ ಅಲ್ಲಿ ಏನು ಕೊಟ್ಟರೆ ಶಾಶ್ವತವಾಗಿ ರಂಗಭೂಮಿ ಉಳಿಲಿಕ್ಕೆ? ವೃತ್ತಿ ರಂಗಭೂಮಿ ಇರ್ಬೋದು, ಹವ್ಯಾಸ ರಂಗಭೂಮಿ ಇರ್ಬೋದು. ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ, ದಾಖಲೆಗಳನ್ನು ನೋಡಿ ಅವ್ರಿಗೆ ಅನುದಾನವನ್ನು ಬಿಡುಗಡೆ ಮಾಡೋ ಪದ್ಧತಿ ಇದೆ. ದಾಖಲೆಗಳಿಗಿಂತ ಅವ್ರಿಗೆ ಏನು ಕೆಲಸ ಮಾಡ್ತಾರೆ ಅಂತ ನೋಡಲ್ಲ. ಈಗ ಪ್ರತಿ ಜಿಲ್ಲೆಯಲ್ಲೂ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಇರುತ್ತೆ. ಆ ಜಿಲ್ಲೆಯಲ್ಲಿ ಏನು ರಂಗ ಚಟುವಟಿಕೆಗಳು ನಡೀತವೆ ಅನ್ನೋದನ್ನು ಅವ್ರು ನೋಡಬೇಕು. ನೋಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು, ಇಲ್ಲ ಈ ತಂಡ ಭಾಳ ಚೆನ್ನಾಗಿ ನಾಟಕ ಮಾಡ್ತಾಯಿದೆ, ಇವ್ರಿಗೆ ಹೆಚ್ಚು ಅನುದಾನ ಕೊಡಬೇಕು, ಇವ್ರು ಏನು ವರ್ಷಕ್ಕೆ ಒಂದೋ ಎರಡೋ ಮಾಡೋದಿಲ್ಲ, ಅವ್ರಿಗೆ ಇಷ್ಟು ಅನುದಾನ ಕೊಡೋ ಅಗತ್ಯ ಇಲ್ಲ ಅಂತ ಅವ್ರು ಶಿಫಾರಸು ಮಾಡಬೇಕು. ಆದರೆ ನಮ್ಮಲ್ಲಿ ಅಂಥ ಸ್ಥಿತಿ ಇಲ್ಲವೇ ಇಲ್ಲ. ಅರ್ಜಿ ಹಾಕ್ಕೊಳ್ಬೇಕು ಆನ್ಲೈನಲ್ಲಿ. ಈಗ ಮೊದಲೆಲ್ಲ ಆನ್ಲೈನಲ್ಲಿ ಇರಲಿಲ್ಲ, ಈಗ ಆನ್ಲೈನಲ್ಲಿ ಅರ್ಜಿ ಹಾಕ್ಕೊಳ್ಬೇಕು. ಅರ್ಜಿ ಹಾಕ್ಕೊಂಡ್ರೂ ಕೂಡ ಅಲ್ಲಿ ಮತ್ತೆ ಮುಖ್ಯಮಂತ್ರಿ ಶಿಫಾರಸು ಮಾಡಬೇಕು, ಅಥವಾ ಕನ್ನಡ ಸಂಸ್ಕೃತಿಯ ಸಚಿವ ಶಿಫಾರಸು ಮಾಡಬೇಕು, ಇನ್ಯಾರೋ ಶಿಫಾರಸು ಮಾಡಬೇಕು. ಅವ್ರಿಗೆ ಜಾಸ್ತಿ ಅನುದಾನ ಕೊಟ್ಬಿಡ್ತಾರೆ. ನಿಜವಾಗ್ಲೂ ಕೆಲಸ ಮಾಡೋ ಅಂಥವ್ರಿಗೆ ಅನುದಾನ ಸಿಗಲ್ಲ. ಉದಾಹರಣೆಗೆ ನಮ್ಮ ತಂಡ ವರ್ಷದುದ್ದಕ್ಕೂ ನಾಟಕ ನಿರ್ವಹಿಸ್ತಾ ಇದೆ. ರಂಗಶಾಲೆ ಇದೆ, ಶಿವಸಂಚಾರ ಇದೆ, ಮತ್ತು ಶಿವಕುಮಾರ ಕಲಾ ಸಂಘ ಇದೆ. ನಮ್ಮ ವಿದ್ಯಾರ್ಥಿಗಳು ನಾಟಕಗಳು ಮಾಡ್ತಾಯಿದ್ದಾರೆ. ನಿರಂತರವಾಗಿ ರಂಗ ಚಟುವಟಿಕೆಗಳು ವರ್ಷದುದ್ದಕ್ಕೂ ನಡೀತಾವೆ.
ಇದಕ್ಕೆ ಹೆಚ್ಚು ಕಡಿಮೆ ನಾವು ಒಂದು ವರ್ಷಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ. ಯಡಿಯೂರಪ್ಪನವರು ಇದ್ದಾಗ ಸ್ವಲ್ಪ ನಮಗೆ ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದರು. ಕನಿಷ್ಠ ಒಂದು 50-60 ಲಕ್ಷ ಕೊಡ್ತಾಯಿದ್ರು ವಾರ್ಷಿಕ ಅನುದಾನ. ವಾರ್ಷಿಕ. ಅದು ಪರ್ಮನೆಂಟ್ ಅಲ್ಲ, ಅವರವರ ಇಷ್ಟಾನುಸಾರ ಕೊಡೋವಂಥದ್ದು. ಅದು ಇದುವರೆಗೂ ಹೆಚ್ಚು ಕಡಿಮೆ ಬರ್ತಾಯಿತ್ತು. ಈಗ 3-4 ವರ್ಷಗಳಿಂದ ಇಲ್ಲವೇ ಇಲ್ಲ ಅದು. ಕಾರಣ ಏನು ಅಂತಂದರೆ ಸರ್ಕಾರದಲ್ಲೇ ದುಡ್ಡಿಲ್ಲ ಅನ್ನೋವಂಥದ್ದು ಒಂದು. ಮತ್ತೊಂದು 5-10 ಸಾವಿರ ಲಕ್ಷ ಖರ್ಚು ಇದನ್ನು ಮಾಡ್ತಾರೆ. ಅಂಥದ್ದು ಕಟ್ಕೊಂಡು ಏನು ಮಾಡಬೇಕು ಅಂತ ಬೇಸರ ಆಗುತ್ತೆ. ಒಂದೊಂದು ಸಾರಿ ಮುಚ್ಚಬೇಕು ಅಂತ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಹೇಳೋವಂಥದ್ದು, ಎಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು, ರಂಗಭೂಮಿಯೋ ಕೆಲಸ ಕಾರ್ಯಗಳು ನಡೀತಾವೋ ಅವ್ರಿಗೆ ಕೋಟಿ ಖರ್ಚು ಮಾಡ್ತಾರೆ ಅಂದರೆ ಕನಿಷ್ಠ ಅರ್ಧ ದುಡ್ಡಾದರೂ ಸರ್ಕಾರ ಕೊಡೋಂಗಾಗಬೇಕು. ಹಾಗೆ ಕೊಟ್ಟರೆ ಇನ್ನೂ ಪರಿಣಾಮಕಾರಿಯಾಗಿ ರಂಗ ಚಟುವಟಿಕೆಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕಾಗುತ್ತೆ. ಅದು ಯಾವುದೇ ತಂಡ ಆಗಲಿ ಅಂಥವ್ರಿಗೆ ಕೊಡಬೇಕು. ಸುಮ್ಮನೆ ಬರೀ ರೆಕಾರ್ಡ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಇನ್ನೇನೋ ಸಪೋರ್ಟ್ ಮಾಡಿ ಅಲ್ಲೊಂದಿಷ್ಟು ಲಂಚ ಕೊಟ್ಟು ಮಾಡೋ ಅಂಥವ್ರಿಗೆ ಕೊಡೋದೈತಲ್ಲ, ಇದರಲ್ಲಿ ಲಂಚದ ವ್ಯವಹಾರ ಬರಬಾರ್ದು. ಅದರ ದುರ್ದೈವ ಎಲ್ಲ ಕ್ಷೇತ್ರಗಳು ಇವತ್ತು ಲಂಚ ಭಾಳ ಪ್ರಧಾನವಾಗಿದ್ದು ಅಂಥವ್ರಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡ್ತಾರೆ. ನಮ್ಮಂಥವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ತಾವು ಈಗ 75ರ ಪ್ರಾಯದಲ್ಲಿದ್ದೀರಿ ಬುದ್ಧಿ. ಸುಮಾರು 50 ವರ್ಷಗಳ ಕಾಲ ಈ ರಂಗಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದಿದ್ದೀರಿ. ಆ ಜರ್ನಿಯಲ್ಲಿ ಕಹಿನೂ ಇದೆ, ಸಿಹಿನೂ ಇದೆ. ಆದರೆ ಏನು ಕಹಿ ಅನುಭವ ಇದೆ ಅಲ್ಲ, ಅದೆಲ್ಲ ಮಾಯ ಆಗೋದು ಯಾವಾಗ ಅಂತಂದ್ರೆ ಆ ರಂಗ ಪ್ರದರ್ಶನಗಳು ಪ್ರೇಕ್ಷಕರಿಗೆ ಭಾಳ ಅದ್ಭುತವಾದ ಅನುಭೂತಿಯನ್ನು ಕೊಟ್ಟಾಗ ಮತ್ತು ಮನೋಪರಿವರ್ತನೆಗೆ ಕಾರಣವಾದಾಗ. ಅಂಥ ಮನೋಪರಿವರ್ತನಾ ಘಟನೆಗಳು ನಿಮ್ಮ ನಾಟಕಗಳಿಂದ ಏನಾರ ಸಾಧ್ಯ ಆಯಿತಾ? ಸುಮಾರು ಅಂಥ ಪ್ರಸಂಗಗಳಿದ್ದಾವೆ. ಉದಾಹರಣೆಗೆ ಇದೇ ಉರ್ಲಿಂಗ ಪೆದ್ದಿ ನಾಟಕ ಚನ್ನಗಿರಿಯಲ್ಲಿ ನಡೀತಾ ಇತ್ತು. ನಾಟಕ ನೋಡ್ತಾ ನೋಡ್ತಾ ಎಲ್ಲರೂ ಮೈ ಮರೆತು ಬಿಟ್ಟಿದ್ದಾರೆ. ಆಮೇಲೆ ಎದ್ದು ಹೋಗುವಾಗ ಒಬ್ಬ ಒಂದು ಚೇರ್ ತಗೊಂಡೆ ಹೊಂಟ್ಬಿಡ್ತಾನೆ. ಆಮೇಲೆ ಪಕ್ಕದವನ್ನ ತಡೆದು, ಅಯ್ಯೋ ಪುಣ್ಯಾತ್ಮ, ಇದುವರೆಗೂ ಎಂಥ ಅಪರೂಪದ ನಾಟಕ ನೋಡಿದೀಯಾ, ಒಬ್ಬ ಕಳ್ಳ ಪರಿವರ್ತನೆ ಆಗಿ ಸ್ವಾಮಿ ಆದ, ನೀನು ಅದರಿಂದ ಏನೂ ಪ್ರಯೋಜನ ಪಡ್ಕೊಳ್ಳಿಲ್ಲ, ಕೊನೆವರೆಗೂ ನೀನು ನಾಟಕ ನೋಡಿದೆ ಅಥವಾ ಇದನ್ನ ಎತ್ಕೊಂಡು ಹೋಗೋದು ಹೆಂಗೆ ಅಂತ ಯೋಚನೆ ಮಾಡಿದೆ, ಏನು ಮಾಡಿದೀಯ ನೀನು ಅಂತ ಹೇಳಿ ಅವನಿಗೆ ಬುದ್ಧಿವಾದ ಹೇಳಿ ಆ ನಾಟಕ ನಮಗೆ ತೋರಿಸಿರೋವಂಥದ್ದು ನಾವು ಉರ್ಲಿಂಗ ಪೆದ್ದಿ ಆದಂಗೆ ಆಗಬೇಕು. ನಾವು ತಪ್ಪು ಮಾಡ್ತೀವಿ, ಏನೋ ಮಾಡ್ತೀವಿ, ತಿದ್ಕೊಳ್ಳಿಕ್ಕಿಂಥದ್ದೊಂದು ಅವಕಾಶ ನಾಟಕ ನಮಗೆ ಮಾಡ್ತಾಯಿದೆ, ನೀನು ಇನ್ನೂ ತಿದ್ಕೊಳ್ಳಿಲ್ವಲ್ಲ ಅಂತ ಹೇಳಿ ಅವನಿಗೆ ಸರಿಯಾದ ಅರಿವನ್ನು ಮೂಡಿಸಿ ತಪ್ಪಾಯಿತು ಅಂತ ಅವನಿಗೆ ಕಾಲಿಗೆ ಬಿದ್ದಿದ್ದಾನೆ. ನಾನು ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ, ಯಾರಿಗೂ ಹೇಳಬೇಡಿ ಅಂತ. ಇಂಥ ಅನೇಕ ಘಟನೆಗಳು ನಾಟಕಗಳು ನೋಡೋದ್ರಿಂದನೇ ಪರಿವರ್ತನೆ ಆದಂಥ. ತಾವು ರಚಿಸಿದ ಮತ್ತೊಂದು ನಾಟಕ ಯಾವುದ್ರ ಬಗ್ಗೆ? ಮೋಳಿಗೆ ಮಾರಯ್ಯ ಇದೆ, ಅಕ್ಕನಾಗಲಾಂಬಿಕೆ ಇದೆ, ಶಿವಯೋಗಿ ಸಿದ್ದರಾಮೇಶ್ವರ ಇದೆ. ಮೋಳಿಗೆ ಮಾರಯ್ಯದಲ್ಲಿ ಆ ರಚನೆಗೆ ಮೂಲ ಪ್ರೇರಣೆ ಮತ್ತು ಆ ನಾಟಕ ಯಾಕೆ ರಂಗಸಜ್ಜಿಕೆ ಮೇಲೆ ತರಬೇಕಂತ ನಮಗೆ ಮೋಳಿಗೆ ಮಾರಯ್ಯನಲ್ಲಿ ಒಂದೇ ಒಂದು ವಚನ ನಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರ್ತು. ಅದನ್ನು ಈಗಲೂ ನಾವು ಎಲ್ಲ ಕಡೆನೂ ಆ ವಚನ ಹೇಳ್ತಾ ಇರ್ತೀವಿ. ಆನೆ ಕುದುರೆ ಬಂಡಿ ಭಂಡಾರವಿರ್ತಡೇನೋ, ತಾನುಂಬುದು ಪಡಿಯಕ್ಕಿ, ಕುಡಿಯುವುದೊಂದು ಹಸುವಿನ ಹಾಲು, ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣವಾಯುವಿನ ಸಂಘ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ. ಈ ವಚನ ಎಷ್ಟು ಗಾಢವಾದಂಥ ಪ್ರಭಾವವನ್ನು ನಮಗೆ ಬೀರ್ತು ಅಂತಂದರೆ, ಒಬ್ಬ ಮಹಾರಾಜ ಇಂಥ ವಚನ ಬರೆದಿದ್ದಾನೆ ಅಂತಂದರೆ ಅವನ ಚರಿತ್ರೆ ಏನೈತಿ ಅಂತ ಓದ್ತಾ ಹೊಂಟ್ವಿ. ಓದ್ತಾ ಹೋದಾಗ ಆತ ಒಬ್ಬ ಕಾಶ್ಮೀರದಲ್ಲಿ ಅರಸ ಆಗಿದ್ದಂಥವನು. ಕರ್ನಾಟಕಕ್ಕೆ ಶರಣರ ಪ್ರಭಾವದಿಂದ ಬಂದ ಮೇಲೆ ಇಲ್ಲಿ ಸಾಮಾನ್ಯ ಗುಡಿಸಲಿನಲ್ಲಿ ಬದುಕ್ತಾ ಇದ್ದ. ಅಷ್ಟೇ ಅಲ್ಲ, ಆ ಗುಡಿಸಲಿನಲ್ಲಿ ಬದುಕ್ತಾನೆ ದಾಸೋಹ ಪರಂಪರೆಯನ್ನು ಮುಂದುವರಿಸ್ತಾನೆ. ತಾನು ಕಟ್ಟಿಗೆ ಕಡಿದು ಮಾರಿ ಬಂದಂಥ ಹಣದಿಂದ ಅಲ್ಲಿ ಬರೋವಂಥ ಶರಣರಿಗೆ ಪ್ರಸಾದ ಮಾಡಿಸೋವಂಥದ್ದು, ಯಾರಿಗಾದ್ರೂ ಪ್ರಸಾದ ನೀಡೇ ತಾವು ಪ್ರಸಾದ ಮಾಡೋವಂಥದ್ದು. ಈ ತತ್ವ ಇದೆಯಲ್ಲ ನಮ್ಮನ್ನು ಬಹಳ ಆಕರ್ಷಣೆ ಮಾಡ್ತು.
ಒಬ್ಬ ಮಹಾರಾಜನೇ ಇಷ್ಟು ಬದಲಾವಣೆ ಆದಾಗ ಬೇರೆಯವ್ರು ಯಾಕೆ ಬದಲಾವಣೆ ಆಗಬಾರ್ದು ಅಂತ ಹೇಳಿ ಆ ನಾಟಕ ಅದು ಭಾಳ ಒಂದು ವಾರದಲ್ಲೇ ತಯಾರಾದಂಥ ನಾಟಕ. ಅದು ನಮ್ಮ ಮತ್ತೆ ಕಲ್ಯಾಣದಲ್ಲಿ 30 ಜಿಲ್ಲೆಗಳಲ್ಲೂ ಕೂಡ ಅದನ್ನು ಪ್ರದರ್ಶನ ಮಾಡಿದಾಗ ನೋಡಿದಂಥವ್ರೆಲ್ಲರೂ ಕೂಡ ಅದನ್ನು ಅಂದರೆ ನಿರ್ದೇಶಕನ ಒಂದೇ ನಾಟಕಕ್ಕೆ ಬೇರೆ ಬೇರೆಯವ್ರ ಕಡೆಯಿಂದ ಕೊಟ್ಟು ಪ್ರಯೋಗ ಮಾಡಿ ನೋಡ್ತಿರ್ತಾವೆ. ಹೌದು. ಹಾಂ. ಈಗ ನಂತರ ತಾವು ಇತ್ತೀಚೆಗೆ ಬರೆದ ಕೃತಿ ಸಿದ್ದರಾಮೇಶ್ವರ ನಾಟಕ. ಸಿದ್ದರಾಮೇಶ್ವರರನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡಬೇಕು ಅಂತ ತಮಗನಿಸ್ತಿರ್ಬೋದು? ಇದು ಸಿದ್ದರಾಮೇಶ್ವರ ನಾಟಕ ಬಂದಿದ್ದು ಹೆಂಗೆ ಅಂತಂದರೆ, ಈ ನೊಣಂಬ ಜನಾಂಗದವರೆಲ್ಲರೂ ಸೇರಿಕೊಂಡು ಸಿದ್ದರಾಮೇಶ್ವರ ಜಯಂತಿಯನ್ನು ಪ್ರತಿ ವರ್ಷ ಮಾಡ್ತಾರೆ. ಕಳೆದ ವರ್ಷ ಅದು ಬೆಂಗಳೂರಲ್ಲಿ ಮಾಡಿದರು ದೊಡ್ಡ ಪ್ರಮಾಣದಲ್ಲಿ. ಅಲ್ಲಿ ಅವರು ಸ್ವಾಮೀಜಿ ತಾವು ಸಿದ್ದರಾಮೇಶ್ವರ ಬಗ್ಗೆ ಒಂದು ನಾಟಕ ಬರ್ಕೊಡ್ಬೇಕು ಅಂದ್ವಿ. ಇಷ್ಟು ಅವಸರದಲ್ಲಿ ಎಲ್ಲಿ ಬರೆಯೋಕ್ಕಾಗತ್ತೆ ರೀ ಅಂತ ಅಂದ್ವಿ. ಇಲ್ಲ, ತಮಗೆಲ್ಲ ಸಿದ್ದರಾಮೇಶ್ವರದೆಲ್ಲ ಪರಿಚಯ ಇದೆಯಲ್ಲ, ಒಂದು ನಾಟಕ ಬರೀಬೇಕು ಅಂತ. ಆವಾಗ ನಾವು ಮತ್ತು ಬದಾಮಿ ಇಬ್ಬರು ಸೇರಿಕೊಂಡು ಏನೇನು ಇರಬೇಕು ಅಂತ ದೃಶ್ಯಗಳನ್ನು ಹಾಕ್ಕೊಂಡು ಒಂದೊಂದೇ ದೃಶ್ಯಗಳನ್ನು ಬರಿತಾ ಹೋದ್ವಿ. ಒಂದು 8 ದಿವಸದಲ್ಲೇ ಅದು ಕೂಡ ರಚನೆ ಆಯಿತು. ಅದರಲ್ಲಿ ಮುಖ್ಯವಾಗಿ ನಾವು ತಂದಿರೋದೇನು ಅಂತಂದರೆ, ಶಿವಯೋಗಿ ಸಿದ್ದರಾಮರ 3 ರೀತಿಯ ಬದುಕು. ಒಂದು ಮುಗ್ಧ ಸಿದ್ದರಾಮ, ಇನ್ನೊಂದು ಕಾಯಕ ಯೋಗಿ ಸಿದ್ದರಾಮ, ಮತ್ತೊಂದು ಶಿವಯೋಗಿ ಸಿದ್ದರಾಮ. 3 ಹಂತ ಇದ್ದಾವೆ. ಬಾಲಕನಾಗಿದ್ದಾಗ ಅತ್ಯಂತ ಮುಗ್ಧತೆ ಇತ್ತು ಅವನಲ್ಲಿ. ಆನಂತರ ಅವನು ಶ್ರೀಶೈಲಕ್ಕೆ ಹೋಗಿ ವಾಪಸ್ ಬಂದ ಮೇಲೆ ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಟ್ಟ, ಕೆರೆ ಕಟ್ಟೆಗಳನ್ನು ಕಟ್ಟಿಸೋವಂಥದ್ದು. ಆನಂತರ ಅಲ್ಲಿಗೆ ಪ್ರಭುದೇವರು ಬಂದಾಗ, ಏನಪ್ಪ ಒಡ್ರರಾಮ ನೀನು, ನಿಂದಿದೇ ಕೆಲಸನ, ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಇದೆ ಅಂತ ಹೇಳಿ ಅವನನ್ನು ಎಚ್ಚರಿಸಿದಾಗ ಕಲ್ಯಾಣಕ್ಕೆ ಬಂದು ಶಿವಯೋಗಿ ಆಗ್ತಾನೆ. ಈ 3 ಹಂತಗಳನ್ನು ಇಟ್ಕೊಂಡು ಆ ನಾಟಕ ರಚನೆ ಆಗಿರೋವಂಥದ್ದು. ಅದು ಎಷ್ಟು ಗಂಟೆಯ ಪ್ರಯೋಗ ಇರುತ್ತೆ? ಅದು ಸುಮಾರು ಒಂದು 2 ಗಂಟೆ ಆಗುತ್ತೆ. ಅದು ಮುದ್ರಿತ ಸ್ವರೂಪದಲ್ಲಿ ಬಂತಿರ್ಬೋದು? ಇನ್ನೂ ಮುದ್ರಣ ಆಗಿಲ್ಲ. ಪ್ರಯೋಗಗಳಾದಮೇಲೆ ಒಂದು 3-4 ಪ್ರಯೋಗಗಳಾಗಿದ್ದಾವೆ ಈಗ ಅಷ್ಟೇ. ಈ ವರ್ಷ ಅದನ್ನು ಸಂಚಾರಕ್ಕೆ ತಗೊಳ್ತಾ ಇದೆ. ಈಗ ತಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂಥ ನಾಟಕ ಬರೆಯುವಂಥ ಉದ್ದೇಶ ಏನಾರು ಇದೆಯಾವುದೇ? ಈಗಾಗಲೇ ನಮ್ಮ ಗುರುಗಳನ್ನ ಕುರಿತು ಬರೆದಿದ್ದೀವಿ, ಅಂಕುಶ ಅಂತ ನಾಟಕ. ಆಮೇಲೆ ಈಗಲೂ ಬರಿಬೇಕು ಅನ್ನೋಂಥ ಹಂಬಲ ಇದೆ. ಇಂಥದೇ ವ್ಯಕ್ತಿಗಳು ಅಂತ ಅಲ್ಲ, ಈ ಅನೇಕ ಸಾಮಾಜಿಕ ಅಸ್ತವ್ಯಸ್ತಗಳನ್ನು ನೋಡಿದಾಗ ಇವುಗಳನ್ನೇ ಕುರಿತು ಒಂದು ಯಾಕೆ ಬರಿಬಾರ್ದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅದರ ತಕ್ಷಣ ಆಗಲ್ಲ. ತಾವು ತಮ್ಮ ಸಾಣೇಹಳ್ಳಿಯ ಈ ರಂಗಶಾಲೆಯಿಂದ ಮತ್ತು ಆಶ್ರಯ ಪಡೆದುಕೊಂಡ ನಿರ್ದೇಶಕರು ಮತ್ತು ಕಲಾವಿದರನ್ನು ಸ್ಮರಿಸಿಕೊಳ್ಳೋದಾದ್ರೆ ಯಾರನ್ನು ಹೆಸರಿಸಲಿಕ್ಕೆ ಬಯಸ್ತಿರ್ಬೋದು? ನಾವು ಒಳ್ಳೆ ಪ್ರಾಡಕ್ಟನ್ನು ಕೊಟ್ವಿ, ನಮ್ಮ ಅಟ್ಲೀಸ್ಟ್ ನಾವೆಷ್ಟೇ ಕಷ್ಟಪಟ್ಟರೂ ಕೂಡ ಈ ರಂಗಭೂಮಿಯ ಪ್ರತಿಫಲ ಏನು, ಇದರ ರಿಸಲ್ಟ್ ಏನು ಅನ್ನುವಂಥದ್ದೊಂದು ಭಾವನೆ ಇದ್ದೇ ಇರ್ತದೆ. ಅಸಮಾಧಾನವೂ ಇರುತ್ತೆ, ಅದರ ಜೊತೆಗೆ ಒಂದು ಸಮಾಧಾನಕರ ಸಂಗತಿಗಳು. ಅಲ್ಲ, ನಮಗೆ ಅಸಮಾಧಾನಗಳು ಅವು ಗೌಣ, ಸಮಾಧಾನ ಕೊಟ್ಟಿರೋದೇ ಹೆಚ್ಚು. ಯಾಕೆ ಇದನ್ನು ಹೆಚ್ಚು ಅಂತ ಹೇಳ್ತೀವಿ ಅಂದರೆ, ಈ ಭಾರತ ಸಂಚಾರ ಮಾಡಿದಾಗ ಜಂಗಮದಡಿಗೆ ನಾಟಕ ಆಗಲಿ ಅಥವಾ ಮರಣವು ಮಹಾನವಮಿ ನಾಟಕ ಆಗಲಿ, ಇನ್ನೊಂದು ಶರಣಸತಿ ಲಿಂಗಪತಿ ಅನ್ನೋ ನಾಟಕ, ಇವು ಹಿಂದಿ ಭಾಷೆಯಲ್ಲಿ ಆದಂಥವು. ಉದಾಹರಣೆಗೆ ಚಂಡೀಗಢದಲ್ಲಿ ಶರಣಸತಿ ಲಿಂಗಪತಿ ನಾಟಕ, ನಾವು ಅದನ್ನು ನೋಡಲಿಕ್ಕೆ ಅಲ್ಲಿಗೆ ಚಂಡೀಗಢಕ್ಕೆ ಹೋಗಿದ್ವಿ. CGK ಮತ್ತಿತರರು ಎಲ್ಲರೂ ಬಂದಿದ್ದರು. ಅಲ್ಲಿ CGK ಆಗಲೇ ಹೋಗಿದ್ದರು, ಅವರು ಈ ಲೋಕ ಬಿಟ್ಟು ಹೋಗಿದ್ದರು. ಶ್ರೀನಿವಾಸ್ ಕಪ್ಪಣ್ಣ ಇದ್ರ ಜವಾಬ್ದಾರಿ ತಗೊಂಡಿದ್ರು ಮುಂದೆ. ಅಲ್ಲಿ ಆ ನಾಟಕ ಎಲ್ಲ ಎಷ್ಟು ಕಾಮಾಗಿ ಕೂತ್ಕೊಂಡು ನೋಡಿದರು ಅಂತಂದರೆ, ಅಲ್ಲಿ ನಮ್ಮ ಕನ್ನಡಿಗರಿಲ್ಲ, ಬೇರೆ ಬೇರೆ ಹಿಂದಿ ಬಲ್ಲೋಂಥವ್ರು ಮತ್ತು ಆ ಭಾಷೆಯ ಜನ. ಕನ್ನಡಿಗರೆಲ್ಲೋ ಬೆರಳೆಣಿಕೆ ಅಷ್ಟು ಇದ್ದಂಥವ್ರು. ಅದು ರವೀಂದ್ರನಾಥ ಟ್ಯಾಗೋರ್ ರಂಗಮಂದಿರ, ಫುಲ್ಲು ಆಡಿಟೋರಿಯಂ ತುಂಬಿತ್ತು. ಪ್ರತಿ ದೃಶ್ಯಕ್ಕೂ ಚಪ್ಪಾಳೆ ತಟ್ತಾಯಿದ್ರು. ನಾಟಕ ಮುಗಿದ ಮೇಲೆ ಕಲಾವಿದರು ಪರಿಚಯ ಮಾಡ್ತಾ,
ಈ ಅಕ್ಕ ಮಹಾದೇವಿಯ ಪಾತ್ರ ಮಾಡಿದಂಥವಳು ಒಬ್ಬ ಮುಸ್ಲಿಂ ಹೆಣ್ಮಗಳು ಅಂತ ಹೇಳಿದಾಗ ಇಡೀ ಪ್ರೇಕ್ಷಕ ವರ್ಗ ಮತ್ತೆ ಮೇಲೆ ನಿಂತು ಚಪ್ಪಾಳೆ ತಟ್ಟಿತು. ಒಬ್ಬ ಮುಸ್ಲಿಮ್ರವಳು ಅಕ್ಕನ ಪಾತ್ರವನ್ನು ಇಷ್ಟು ಚೆನ್ನಾಗಿ ಮಾಡ್ತಾಳ ಅಂತಂದು. ಅದು ಒಂದು ವಿಚಿತ್ರವಾದಂಥ ಅನುಭವವನ್ನು ನಮಗೆ ಕೊಡ್ತು. ನೆಕ್ಸ್ಟು ದೆಹಲಿಯಲ್ಲಿ ಮರಣವೇ ಮಹಾನವಮಿ ಹಿಂದಿ ಅನುವಾದ ಮಾಡಿದಂಥ ನಾಟಕ. ಅಲ್ಲೊಬ್ಬರು ಕ್ರೈಸ್ತ ಪಾದ್ರಿಗಳು, ಅವರು ಹೊರದೇಶದಲ್ಲಿ ಹೆಚ್ಚಿರ್ತಾರೆ. ಪದೇ ಪದೇ ಆ ನಾಟಕ ನೋಡ್ತಾ ಅವರು ಕಣ್ಣು ಒರೆಸ್ಕೊಳ್ತಾ ಇದ್ರು. ಏನು ಅವ್ರಿಗೆ ನಾಟಕ ಹಿಡಿಸ್ತಾ ಇಲ್ವೋ ಏನು ಅಂತ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ತುಂಬ ಭಾವುಕರಾಗಿದ್ದರು. ನಂತರ ಅವರು ನಾಟಕ ಮುಗಿದ ಮೇಲೆ ಅಲ್ಲಿ ನಮ್ಮ ಯಾವುದೇ ನಾಟಕ ಆದಮೇಲೆ ಪ್ರೇಕ್ಷಕರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಅವ್ರು ನೇರವಾಗಿ ವೇದಿಕೆಗೆ ಹೋಗಿ ನನಗಿವತ್ತು ಒಂದು ತತ್ವ ಸಿದ್ಧಾಂತಕ್ಕೆ ಬೇಕಾದಂಥದ್ದು ಸಿಗ್ತು. ನಾನು ಹೊರದೇಶದಲ್ಲಿ ಸಾರ್ವಜನಿಕರಿಗೆ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ, ಯಾವ ತತ್ವ ಹೇಳಿದರೆ ಎಲ್ಲರನ್ನು ಮುಟ್ಟುತ್ತೆ ಅಂತ. ಇದರಲ್ಲಿ ಬರೋವಂಥ ಕಳಬೇಡ ಕೊಲಬೇಡ ಅನ್ನೋಂಥ ವಚನ ಎಲ್ಲ ಕಡೆನೂ ಹೇಳ್ಬೋದು ಅಂತ ನನಗೆ ಅನ್ನಿಸ್ತು ಅಂತ ಭಾಳ ಮೆಚ್ಚುಗೆ ಸೂಚಿಸಿ, ಆಮೇಲೆ ಇಲ್ಲಿ ಬರೋವಂಥ ಪ್ರತಿಯೊಂದು ದೃಶ್ಯಗಳನ್ನು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಭಾವುಕನಾಗ್ತಾಯಿದ್ದೆ ಅಂತ. ಇನ್ನೊಬ್ಬ ಮಹಿಳೆ ಮೀರಾನ್ ಬಗ್ಗೆ ರಿಸರ್ಚ್ ಮಾಡಿರೋಂಥವಳು. ಆಯಮ್ಮ ಮಾತಾಡ್ತಾ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಮೀರಾನಂಥ ಇನ್ನೊಬ್ಬ ಹೆಣ್ಮಗಳು ಜಗತ್ತಿನಲ್ಲೇ ಇಲ್ಲ ಅಂತ ಬರೆದಿದ್ದೆ. ಆದರೆ ಈ ನಾಟಕ ನೋಡಿದ ಮೇಲೆ, ಶರಣಸತಿ ಲಿಂಗಪತಿ ನಾಟಕ ನೋಡಿದ ಅಕ್ಕ ಮಹಾದೇವಿ ನಾಟಕ ನೋಡಿದ ಮೇಲೆ ಅಕ್ಕ ಮೀರಾಳಿಗಿಂತ ಬಹಳ ಎತ್ತರ ಸ್ಥಾನದಲ್ಲಿದ್ದಾಳೆ ಅಂತ ನನಗೀಗ ಅರ್ಥ ಆಗಿದೆ. ನನಗೆ ಅಕ್ಕನ ಪರಿಚಯ ಮಾಡಿಕೊಟ್ರಲ್ಲ ನೀವು, ನಾನು ಮುಂದೇನಾದರೂ ಬರೆಯೋದಾದರೆ ಇದರಲ್ಲಿ ಬದಲಾವಣೆ ಮಾಡ್ಕೊಳ್ತೀನಿ ಅಂತ ಅವ್ರು ಹೇಳಿದ್ರು. ಹೀಗೆ ಎಲ್ಲೆಲ್ಲೂ ನಾಟಕ ನೋಡಿದಾಗ ಜನ ಪ್ರತಿಕ್ರಿಯೆ ಮಾಡೋವಂಥದ್ದು ಇದೆಯಲ್ಲ, ಅದು ನಮ್ಮನ್ನು ಮತ್ತಷ್ಟು ಕ್ರಿಯಾಶೀಲರನ್ನಾಗಿ ಮಾಡೋವಂಥದ್ದು. ಈಗ ರಂಗಭೂಮಿಗೆ ಸಂಬಂಧಿಸಿದ ಹಾಗೆ ಮುಂದೆಯೂ ಕೂಡ ಇದನ್ನು ಪ್ರಭಾವಿ ಮಾಧ್ಯಮ ಅಂತ ಕರಿತಾ ಇರ್ಬೋದು ಜಗತ್ತಿನಲ್ಲಿ. ಯಾಕಂದರೆ ಸಿನಿಮಾ ಅದು ಕೃತಕವಾಗಿ ರೀಟೇಕ್ ಇರುತ್ತೆ, ಅಲ್ಲಿ ತಂತ್ರಜ್ಞತೆ ಇರ್ತದೆ, ಕೈಚಳಕ ಇರುತ್ತೆ. ಧಾರಾವಾಹಿ ಬಂದಾಗ, ಸೀರಿಯಲ್ ಟಿ ವಿ ಬಂದಾಗ ಅದು ಸಣ್ಣ ಪ್ರಮಾಣದಲ್ಲಿ ಕಾಣ್ತದೆ. ಯಾಕೆ ರಂಗಭೂಮಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಯಾಕೆ ಈ ಕಲೆ ಉಳಿಬೇಕು? ಕಾರ್ನಾಡು ಹೇಳೋವಂಥ ಒಂದು ಮಾತು ನೀವು ಹೇಳಿದ ರೀತಿಯಲ್ಲೇ, ಒಬ್ಬ ವ್ಯಕ್ತಿ ದೂರದರ್ಶನದಲ್ಲಿ ಇರೋದಕ್ಕಿಂತ ಚಿಕ್ಕವನಾಗಿ ಕಾಣ್ತಾನೆ, ಚಲನಚಿತ್ರದಲ್ಲಿ ಇರೋದಕ್ಕಿಂತ ದೊಡ್ಡವನಾಗಿ ಕಾಣ್ತಾನೆ. ಅದೇ ರಂಗಭೂಮಿಯಲ್ಲಿ ಒಬ್ಬ ವ್ಯಕ್ತಿ ಏನಿದೆಯೋ ಅದೇ ಇರ್ತಾನೆ. ಹಾಗಾಗಿ ರಂಗಭೂಮಿಗೆ ವಿಶೇಷವಾದಂಥ ಮಹತ್ವ ಇದೆ ಅಂತ ಅವರು ಪದೇ ಪದೇ ಆ ಮಾತನ್ನು ಹೇಳ್ತಾಯಿದ್ರು. ಅದು ಸತ್ಯನೂ ಕೂಡ ಹೌದು. ಇವತ್ತು ಎಷ್ಟೋ ಜನ ಸಿನಿಮಾಕ್ಕಿಂತ ನಾಟಕ ನೋಡೋವಂಥವರೇ ಇದ್ದಾರೆ. ಅವರು ಒಂದು ಸಿನಿಮಾನ ನಾನು ನೋಡೋಕ್ಕೆ ಇಷ್ಟಪಡೋದಿಲ್ಲ ಅನ್ನೋರು ಇದ್ದಾರೆ. ಹಾಗಂತ ಬರೀ ನಾಟಕನೇ ಬೆಳೆಸ್ಕೊಂತು ಹೋಗ್ತವೆ ಅಂತಲೇ ಏನಿಲ್ಲ. ನಾಟಕಗಳು ಜನರ ಮೇಲೆ ಸತ್ಪರಿಣಾಮ ಬೀರುತ್ತೋ. ಆಮೇಲೆ ಪ್ರತಿ ಹಂತ, ಈ ಸಿನಿಮಾದಲ್ಲಿ ಒಂದು ಸಾರಿ ರೆಕಾರ್ಡ್ ಮಾಡ್ಕೊಂಡ್ರೆ ಬದಲಾವಣೆ ಏನೂ ಮಾಡೋಕ್ಕೆ ಬರಲ್ಲ. ಆದರೆ ನಾಟಕ ಹಾಗಲ್ಲ. ಆ ಪ್ರೇಕ್ಷಕರನ್ನು ನೋಡಿದಾಗ ಕೆಲವು ಸಾರಿ ಕಲಾವಿದರು ಮತ್ತೊಂದು ಏನೋ ಹೊಸ ಸೃಷ್ಟಿ ಮಾಡಿಬಿಡ್ತಾನೆ. ಅದಕ್ಕೆ ನಮಗೊಂದು ಮಾಸ್ಟರ್ ಹಿರಣ್ಣಯ್ಯನವ್ರ ನೆನಪು ಬರುತ್ತೆ. ಮೈಸೂರಿನಲ್ಲಿ ನಾವು MA ಓದ್ತಾ ಇರುವಾಗ ಅವ್ರದ್ದು ನಾಟಕ ದಸರಾ ಉತ್ಸವದಲ್ಲಿ ನಾಟಕ ಇನ್ನೇನು ಪ್ರಾರಂಭ ಆಗಬೇಕು, ಜನ ಕೇಕೆ ಹೊಡಿತಾಯಿದ್ರು, ಗಲಾಟೆ ಮಾಡ್ತಾಯಿದ್ರು. ಅಂದರೆ ಜಾಸ್ತಿ ಜನ ಆಗಿದ್ದರಿಂದ ಸರಿಯಾದ ಇದು ಮೈಕಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಇರಲಿಲ್ಲ. ಆವಾಗ ಇವರು ನೇರವಾಗಿ ವೇದಿಕೆಗೆ ಬಂದರು. ಬಂದಂಥವರು, ನೋಡಿ ನೀವು ಇಷ್ಟೆಲ್ಲ ಗಲಾಟೆ ಮಾಡೋದು ನನಗೆ ಗೊತ್ತಾಗಿದೆ, ನೀವು ಗಲಾಟೆ ಮಾಡಿದರೆ ನನಗೆ ತೊಂದರೆ ಆಗುತ್ತೆ, ಅದ್ರ ಬದಲಾಗಿ ಯಾವನು ಈ ವ್ಯವಸ್ಥೆ ಮಾಡಿದಾನೆ ಅವ್ನು ತಗೊಂಡು ಚಪ್ಪಲೆಯಲ್ಲಿ ಹೊಡೆದು ಬರ್ರಿ, ಆವಾಗ ಒಳ್ಳೆಯ ವ್ಯವಸ್ಥೆ ಆಗ್ತೈತಿ, ನೀವು ನಾಟಕ ನೋಡೋಕ್ಕಾಗತ್ತೆ ಅಂತ ಹೇಳ್ಕೊಂಡು ಮುಂದೆ ಆ ಪ್ರೇಕ್ಷಕರನ್ನೆಲ್ಲ ಸೆರೆ ಹಿಡಿದು ಎಷ್ಟು ಅದ್ಭುತವಾಗಿ ನಾಟಕ ಕಟ್ಟಿಕೊಟ್ರವರು ಅಂದರೆ,
ಅಲ್ಲಿರೋವಂಥ ಮಾತುಗಳೇ ಬೇರೆವು, ಇವರು ಆಡ್ದೋ ಅಂಥ ಮಾತುಗಳೇ ಬೇರೆ. ಅಂದರೆ ಹೊಸ ಹೊಸ ಸೃಷ್ಟಿಯನ್ನು ಒಬ್ಬ ಕಲಾವಿದ ನಾಟಕದಲ್ಲಿ ಸೃಷ್ಟಿ ಮಾಡೋಕ್ಕಾಗುತ್ತೆ. ಅದು ಸಿನಿಮಾದಲ್ಲಿ ಹಂಗಾಗಲ್ಲ. ಒಂದು ಸಾರಿ ಅದು ರೆಕಾರ್ಡ್ ಆಯಿತು ಅಂದ್ರೆ ಕ್ಲೋಸ್, ಶೂಟಿಂಗ್ ಆಗಿಬಿಡ್ತದೆ, ಮತ್ತೇನು ಕಲಾವಿದನಿಗೆ ಮತ್ತೆ ಅವಕಾಶಗಳು ಇರೋದಿಲ್ಲ. ಉದಾಹರಣೆಗೆ ನಮ್ಮದೇ ಈ ಜಂಗಮದಡಿಗೆ ನಾಟಕದಲ್ಲಿ ಇಳಕಲ್ನಲ್ಲಿ ನಾಟಕ ನಡೀತಾ ಇತ್ತು. ಆವಾಗ ನಾವು ನಮ್ಮ ಕಲಾವಿದರನ್ನ ಭಾಳ ಬೈದ್ಬಿಟ್ಟಿದ್ವಿ. ಅದರಲ್ಲೂ ಗುರುಗಳ ಪಾತ್ರ ಮಾಡೋವಂಥವನು ಅವನು. ನಾವು ಎದುರಿಗೆ ಕೂತ್ಕೊಂಡು ನಾಟಕ ನೋಡ್ತಾ ಇದ್ದೇವೆ, ನಮಗೆ ಅವನು ಈಗ ಉತ್ತರ ಕೊಡಬೇಕು. ನೀವು ಕಲಾವಿದರು ಉದ್ಧಾರ ಆಗಲ್ಲ ಕಣ, ಹಾಳಾಗಿ ಹೋಗ್ತೀರಿ. ಅವನು ಸ್ವಾಮಿ ಪಾತ್ರ ಮಾಡ್ತಾ ಇದ್ದಾನೆ, ನಾವೇನು ಮಾತಾಡಿದ್ವು ಆ ಮಾತುಗಳನ್ನ ಅಲ್ಲಿ ಸೇರಿಸ್ತಾ ಇದ್ದಾನೆ. ಪ್ರೇಕ್ಷಕರಿಗೆ ಸ್ವಾಮಿಗಳು ಹೇಳೋ ಸರಿ ಇದೆ ಅಂತ ಅನ್ನಿಸ್ತದೆ. ಅವನು ಸ್ವಾಮಿಗಳಿಗೆ ಹೇಳಿಲ್ಲ, ನಮಗೆ ಹೇಳಿದ್ದಾನೆ. ಆಮೇಲೆ ಇನ್ನೊಂದು ಪಾತ್ರ ಬರುತ್ತಲ್ಲಿ, ಅವನು ಎಲ್ಲೋ ಮಾತು ತಪ್ಪಿಬಿಟ್ಟ. ಇವನು ಯಾವಾಗಲೂ ಎಡವಟ್ಟೆ. ಅವನಾಗಲೇ ತೆಂಗಿನಕಾಯಿ ವ್ಯಾಪಾರದ ಕಡೆಗೆ ಹೋಗಿಬಿಟ್ಟಿದೆ. ಅವನು ತೆಂಗಿನಕಾಯಿ ವ್ಯಾಪಾರಿ, ಅವನು ಕಲಾವಿದ. ಅಲ್ಲಿಗೆ ಹೋಗಿಬಿಟ್ಟಿದೆ. ಮಾತು ಸರಿಯಾಗಿ ಕಲಿಬೇಕು ಕಣ ನೀನು. ಪ್ರೇಕ್ಷಕನಿಗೆ ಇದು ಹೌದು ಸ್ಕ್ರಿಪ್ಟ್ನಾಗಿರೋದೆ ಅಂತ ಭಾವನೆ ಬರುತ್ತೆ. ಹಾಗೆ ಆ ಸಂದರ್ಭಕ್ಕೆ ನೋಡ್ಕೊಂಡು ಕಲಾವಿದ ಪರಿವರ್ತನೆ ಆಗ್ತಾ ಹೋಗ್ತಾನೆ. ಅಂಥ ರೋಚಕ ಅನುಭವಗಳು ನಿಮ್ಮ ರಂಗಭೂಮಿಯಲ್ಲಿ ನಡೆದು, ಪ್ರತಿಯೊಬ್ಬ ಮನುಷ್ಯ ತಾವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ಅದನ್ನು ಗುರುತಿಸಿ ಗೌರವಿಸಿದಾಗ ಮನುಷ್ಯನಿಗೆ ಸಹಜವಾಗಿ ಅದು ಆ ಕ್ಷೇತ್ರಕ್ಕೆ ಸಲ್ಲುವಂಥ ಗೌರವ ಅಂತ ಆ ಕ್ಷೇತ್ರ, ಅಲ್ಲಿ ಅದನ್ನು ನಿರ್ದೇಶನ ಮಾಡಿದ ನಿರ್ದೇಶಕರು, ನಾಟಕಕಾರರು, ಕಲಾವಿದರಿಗೆ ಸಲ್ತದೆ. ಹಾಗೆ ಕರ್ನಾಟಕ ನಾಟಕ ಅಕಾಡೆಮಿ, ರಂಗಭೂಮಿ ಮತ್ತು ಸರ್ಕಾರ ತಮ್ಮನ್ನು ಯಾವ ರೀತಿ ಗೌರವಿಸ್ತಿರುವುದೇ? ರಂಗಭೂಮಿಯಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಗಮನದಲ್ಲಿಟ್ಕೊಂಡು ಮೊದಲು ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತು. ನಮಗೆ ಭಾಳ ಮುಜುಗರ ಆವಾಗ. ಯಾಕೆಂದರೆ ಸ್ವಾಮಿಗಳಿಗೆ ಯಾವ ಪ್ರಶಸ್ತಿ ಅಗತ್ಯ ಏನಿದೆ, ಬೇಕಾ ಈ ಪ್ರಶಸ್ತಿ, ನಾವು ರಿಜೆಕ್ಟ್ ಮಾಡೋದು ಒಳ್ಳೆಯದು ಅಂತ ತೀರ್ಮಾನಕ್ಕೆ ಬಂದಿದ್ವಿ. ಆವಾಗ ನಮ್ಮ ಕೆಲವರು ಹಿತೈಷಿಗಳ ಹತ್ರ ಚರ್ಚೆ ಮಾಡಿದ್ವಿ. ಅವರು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ನೀವು ರಿಜೆಕ್ಟ್ ಯಾಕೆ ಮಾಡ್ತೀರಿ? ರಿಜೆಕ್ಟ್ ಮಾಡಿದ ಕೂಡಲೇ ನೀವು ದೊಡ್ಡ ಮನುಷ್ಯ ಆಗ್ತೀರಾ? ಆಮೇಲೆ ಅಷ್ಟೊತ್ತಿಗೆ MP ಪ್ರಕಾಶ್ ಅವರು ಫೋನ್ ಮಾಡಿದರು. ಸ್ವಾಮೀಜಿ, ದಯವಿಟ್ಟು ಒಂದು ಪ್ರಶಸ್ತಿ ಕೊಟ್ಟಿದ್ದೇವೆ, ತಾವು ರಿಜೆಕ್ಟ್ ಮಾಡಬಾರ್ದು, ನನಗೆ ಅವಮಾನ ಆಗ್ತೈತಿ ಅಂತ. ಅಲ್ರಿ, ನಮಗೆ ಅದರ ಅಗತ್ಯ ಏನೈತಿ ಹೇಳ್ರಿ ಅಂತ. ನಿಮಗೆ ಅದರ ಅಗತ್ಯ ಇಲ್ಲ, ನಿಮಗೆ ಕೊಡೋದ್ರಿಂದ ಆ ರಂಗಭೂಮಿಗೆ ಒಂದು ಗೌರವ ಬರುತ್ತೆ, ಅದಕ್ಕೆ ಕೊಡ್ತಾ ಇದ್ದೀವಿ ಒಂದು. ಆ ಪ್ರಶಸ್ತಿಯನ್ನು ಅನಿವಾರ್ಯವಾಗಿ ಅದೇ ಮೊದಲ ನಮಗೆ ಬಂದಂಥ ಪ್ರಶಸ್ತಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಬಂದಿತ್ತು, ಇಳಕಲ್ ಮಠದಿಂದ ನಮ್ಮ ಒಂದು ಕೃತಿಗೆ ಅವರು ಪ್ರಶಸ್ತಿ ಕೊಟ್ಟಿದ್ದರು. ಆವಾಗೇನು ಪ್ರಶಸ್ತಿಗಳ ಬಗ್ಗೆ ನಾವು ಅಷ್ಟು ವಿಶೇಷವಾದ ಗಮನ ಹರಿಸ್ತಿರಲಿಲ್ಲ. ಆದರೆ ಇದು ಒಂದಿಷ್ಟು ಸಾರ್ವಜನಿಕರ ಗಮನ ಸೆಳೆಯುವಂಥ ಪ್ರಶಸ್ತಿ ಆಗಿತ್ತು. ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ಇದರಲ್ಲಿ ಬಳ್ಳಾರಿಯಲ್ಲಿ ಅದರ ಪ್ರಶಸ್ತಿ ಪ್ರದಾನ ಇತ್ತು. ಆವಾಗ ನಮಗೆ ಮಾತಾಡೋಕ್ಕೆ ಅವು ಕೊಟ್ಟರು. ಸಾಮಾನ್ಯವಾಗಿ ಮಾತಾಡೋಕ್ಕೆ ಹೆಚ್ಚು ಜನರಿಗೆ ಕೊಡಲ್ಲ, ಅಲ್ಲಿ ನಮಗೆ ಮಾತನಾಡ್ಲಿಕ್ಕೆ ಕೊಟ್ಟರು. ಆವಾಗ ನಾವು ಹೇಳಿದ್ದು, ಈ ಪ್ರಶಸ್ತಿ ಬಂದಿರುವಂಥದ್ದು ನಮಗಲ್ಲ, ನಮ್ಮ ಕಲಾ ಸಂಘಕ್ಕೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಇದು ಸಲ್ಲೋ ಅಂಥದ್ದು, ಅವ್ರ ಪರವಾಗಿ ಅಷ್ಟೇ ನಾವು ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದ್ವಿ. ಮುಂದೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಆಯಿತು. ಆಗಲೂ ಒಂಥರ ಏನೋ ಮುಜುಗರ ಇತ್ತು. ಆವಾಗಲೂ ಮತ್ತೆ ನಮ್ಮ ಜೊತೆಗಿರೋವಂಥವ್ರ ಜೊತೆ ಚರ್ಚೆ ಮಾಡಿದಾಗ, ಇಲ್ಲ ಅದನ್ನು ಸ್ವೀಕಾರ ಮಾಡಬೇಕು ತಾವು ಅಂದರು. ಅಲ್ಲಿಂದ ಮುಂದೆ ನಾವು ಯಾರ ಹತ್ರನೂ ಯಾವ ಪ್ರಶಸ್ತಿಗಳು ಬಂದರೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಅದಾಗಿ ಬರುತ್ತಾ ತಗೊಳ್ಳೋದು, ಬಿಡೋದು. ಹಾಗೆಯೇ ಗೌರವ ಡಾಕ್ಟ್ರೇಟ್ ಬಂತು ಕುವೆಂಪು ವಿಶ್ವವಿದ್ಯಾಲಯದಿಂದ. ಹೀಗೆ ಅನೇಕ ರೀತಿಯ ಪ್ರಶಸ್ತಿಗಳು ಸಂಘ ಸಂಸ್ಥೆಗಳಿಂದ, ಸರ್ಕಾರದಿಂದ, ಖಾಸಗಿ ಅವರಿಂದ ಬಂದಿದ್ದವು. ಆದರೆ ಆ ಪ್ರಶಸ್ತಿಗಳು ಯಾವ ಬಂದಿದ್ದವು ಅಂತ ಇವತ್ತಿಗೂ ನಮಗೆ ಸರಿಯಾಗಿ. ಇತ್ತೀಚೆಗೆ ಕಾಯಕ ಯೋಗಿ ಸಿದ್ದರಾಮಯ್ಯ, ಕಾಯಕ ಯೋಗಿ ಆವಾಗಲೂ ಕೂಡ ಇಂಥದೇ ಪ್ರಶಸ್ತಿ ಬಂದಾಗಲೂ ಕೂಡ ನಾವು ಅವಕ್ಕೆ ಯಾವಕ್ಕೂ ಹೆಚ್ಚು ಮಾನ್ಯತೆ ಕೊಡೋದಿಲ್ಲ. ಆದರೆ ನಮಗೆ ಖುಷಿ ಆಗೋದೇನು ಅಂದರೆ, ಆ ಪ್ರಶಸ್ತಿ ಜೊತೆ ದುಡ್ಡು ಬಂದರೂ ಭಾಳ ಖುಷಿ. ರಂಗಭೂಮಿಗೆ ಬಳಸ್ಬೋದು, ಅದನ್ನು ಬಳಸ್ಬೋದು. ಈಗ
ಉದಾಹರಣೆಗೆ ಈ ಕಾಯಕವಾಗಿ ಸಿದ್ದರಾಮೇಶ್ವರ ಪ್ರಶಸ್ತಿ ಬಂತಲ್ಲ, ನಮಗೆ ಖುಷಿ ಆಯ್ತು. ಯಾಕೆಂದ್ರೆ ದುಡ್ಡು ಅದಕ್ಕೆ ಜಾಸ್ತಿ ಕೊಟ್ಟರು, 5 ಲಕ್ಷ ಕೊಟ್ಟರು. ಆಮೇಲೆ ಉಡುಪಿಯವರು ಒಂದು ಪ್ರಶಸ್ತಿ ಕೊಟ್ಟರು, ಅವ್ರು 3 ಲಕ್ಷ ಕೊಟ್ಟರು. ಹಣ ಕೊಟ್ಟದ್ದು ಮಾತ್ರ ನಮಗೆ ನೆನಪಿರುತ್ತೆ, ಬರೀ ಪ್ರಶಸ್ತಿ ಕೊಟ್ಟದ್ದು ನೆನಪಿರಲ್ಲ. ಕಾರಣ ಅಂದರೆ ಅದನ್ನು ಸದ್ವಿನಿಯೋಗ ಮಾಡಬೇಕು, ಬೇಕಾಗತ್ತಲ್ಲ ಹಣ. ತಮ್ಮ ಮೊದಲ ಆದ್ಯತೆ ಹಣಕಾಸಿನ ವಿಷಯ ಬಂದಾಗ ತಮಗೆ ಭಕ್ತರಿಂದಾದರೂ ಬರಲಿ, ಸಮಾಜಮುಖಿಯಾಗಿದ್ದರೆ ಬರಲಿ, ಸರ್ಕಾರದಿಂದ ಬರಲಿ, ಅದನ್ನು ಮುಖ್ಯವಾಗಿ ತಾವು ಬಳಸ್ಬೇಕು ಅನ್ನೋದು ಲಕ್ಷ್ಯ ಯಾವ ಕಡೆ ಇರ್ತದೆ ರೀ ತಮ್ಮ? ಆ ಹಣ ಯಾವುದಕ್ಕೆ ಬಂದಿದೆಯೋ ಅದಕ್ಕೆ ಬಳಸಬೇಕು ಅಂತ. ಆಮೇಲೆ ಹಣ ನಮಗೆ ಡೆಪಾಸಿಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲೇ ಇಲ್ಲ. ಯಾಕೆ ಅಂತಂದರೆ ಡೆಪಾಸಿಟ್ ಮಾಡಿ ಅದನ್ನು ಕೂಡಿಟ್ಟ ಮೇಲೆ ಭಕ್ತರ ನಮ್ಮ ಸಂಬಂಧ ಕಡಿಮೆ ಆಗಿಬಿಡುತ್ತೆ. ಹಣ ಇದ್ದಾಗ ಇನ್ನೊಬ್ಬರ ಹತ್ರ ನೀವು ಹೋಗೋದೇ ಇಲ್ಲ. ಹಣ ಇಲ್ಲ ಅಂತಂದರೆ, ಈಗ ಅದರ ತುರ್ತು ಅಗತ್ಯ ಇದೆ ಅಂತಂದರೆ, ಸಿದ್ದು ಅವರೇ ಒಂದಿಷ್ಟು ಬೇಕು ಹಣ ಕೊಡ್ರಿ ಅಂತಂದ್ರೆ ಕೊಟ್ಟು ಬಿಡ್ತೀರಿ. ನಮ್ಮ ಹತ್ರ ಹಣ ಇತ್ತು ಅಂದರೆ ನಾವು ಸಿದ್ದು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಲ್ಲ, ಅವ್ರು ಎಷ್ಟು ದೊಡ್ಡವರಿರಲಿ ಸಣ್ಣವರಿರಲಿ. ಹಾಗಾಗಿ ಒಂದು ಹತ್ರ ಈ ಹಣ ಕ್ರೋಢೀಕರಣ ಆಯಿತು ಅಂದರೆ ವ್ಯಕ್ತಿಗೆ ಅಹಂಕಾರ ಆವರಿಸುತ್ತೆ. ಶರಣರು ಹೇಳುವಂಥ ಕಾಯಕ ಮತ್ತು ದಾಸೋಹ ತತ್ವ ಇದೆಯಲ್ಲ, ಇದು ನಮಗೆ ಬಹಳ ಮೆಚ್ಚುಗೆ ಆಗಿರೋವಂಥದ್ದು. ಉದಾಹರಣೆಗೆ ಭಕ್ತರನ್ನು ದಾಸೋಹಕ್ಕೆ ಪ್ರೇರಣೆ ನೀಡಲಿಕ್ಕೆ ಮಠಾಧೀಶರು ಅವ್ರನ್ನ ತೊಡಗಿಸಿಕೊಂಡಾಗ, ರಂಗಭೂಮಿ ಚಟುವಟಿಕೆಗಳಿಗೆ ಹಣ ಕೇಳಿದಾಗ ಅವರ ಪ್ರತಿಕ್ರಿಯೆ ಮತ್ತು ಇನ್ವಾಲ್ವ್ಮೆಂಟ್ ಹೇಗಿತ್ತು ಬುದ್ಧಿ? ಇದುವರೆಗೂ ಎಲ್ಲರೂ ಭಾಳ ಪ್ರೀತಿಯಿಂದನೇ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ನಡೀತಾ ಇದೆ. ನಮ್ಮದೊಂದು ಸಣ್ಣ ಕಾಣಿಕೆ, ಈಗ ನಾಟಕೋತ್ಸವ ನಡೀತೈತೆ ಅಂತಂದರೆ ನಾವು ಕೇಳದೇ ಇದ್ದರೂ ಯಾರಾದರೂ ಬಂದರು, ಅವ್ರದ್ದು ಕನಿಷ್ಠ 5,000 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ, 10,000 ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ. ಕೇಳ್ದೇ ಕೊಡೋವಂಥವ್ರು ಜಾಸ್ತಿ ಆಗಿದ್ದಾರೆ. ಈಗ ಇಡಿಯಾಗಿ ತಮ್ಮ ಬದುಕಿನ ಒಟ್ಟು ಸಾಧನೆಗಳನ್ನು ನೋಡಿದಾಗ, ನಾವು ಕಳೆದ ಸಾರಿ ಮಾತುಕತೆಯಲ್ಲಿ ಈ ಲಿಂಗಾಯತ ಧರ್ಮ, ಮಠಗಳ ಪರಂಪರೆ, ಸ್ವಾಮಿಗಳ ಪಾತ್ರ, ಸ್ವಾಮಿಗಳಿಗೆ ಮಠಾಧೀಶರಿಗೆ ಇರಬಹುದಾದ ಚಾರಿತ್ರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಇಡೀ ತಮ್ಮ ಮಾತುಗಳುದ್ದಕ್ಕೂ ರಂಗಭೂಮಿ ಹೇಗೆ ತಮ್ಮ ಮೇಲೆ ಪ್ರಭಾವ ಬೀರ್ತು, ರಂಗಭೂಮಿಯ ಪ್ರಭಾವ, ಪರಿಣಾಮ ಈ ಕುರಿತು ಭಾಳ ಸಮಗ್ರವಾದ ಒಂದು, ನಾವೇನು ಮೇಲಿಂದ ಮೇಲೆ ನಿಮ್ಮ ಸಾಣೆಹಳ್ಳಿಯನ್ನು ಕರ್ನಾಟಕದ ಸ್ಟ್ರಾಟ್ಫೋರ್ಡ್ ಆಫ್ ಆನೆವನ್, ಶೇಕ್ಸ್ಪಿಯರ್ನ ಹಳ್ಳಿ ಅಂತ ಹೇಳ್ತೇವೆ, ಹಾಗೆ ನಿಮ್ಮನ್ನು ಬೇರೆ ಬೇರೆಯವ್ರನ್ನ ಬೇರೆ ಬೇರೆ ಪದಗಳಿಂದ ವರ್ಣಿಸುವ, ಉಪಾಧಿಗಳನ್ನು ಬಳಸುವ ಪದ್ಧತಿ ಇರ್ತದೆ. ಹಾಗೆ ಸಾಣೆಹಳ್ಳಿ ಶ್ರೀಗಳಂದ ತಕ್ಷಣ ನಾವು ರಂಗಸಂತರು ಅಂತಲೇ ಗೌರವಿಸ್ತೇವೆ. ತಮ್ಮ ರಂಗಸಂತದ ಅನುಭವಗಳನ್ನು ಭಾಳ ಸಮಾಧಾನದಿಂದ ನಿಮ್ಮ ನೆನಪುಗಳ ಆಳಕ್ಕೆ ಹೊತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಾನು ತಮಗೆ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಕೃತಜ್ಞ.